ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಕೈವಲ್ಯೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಕೈವಲ್ಯೋಪನಿಷತ್ತಿನ ಇವತ್ತಿನ ಭಾಗಕ್ಕೆ ಅಂದರೆ 26 ಮಂತ್ರಗಳಲ್ಲಿ 20 ಮಂತ್ರಗಳಾಗಿದೆ, 19 ಆಗಿದೆ. 21 ಮಂತ್ರಗಳನ್ನು ಏನು ಹೇಳುತ್ತೆ ಅಂತ ನೋಡೋಣ. ಇವತ್ತು ಏನಂದರೆ ಧ್ಯಾನ ಯೋಗಕ್ಕೆ ಬಹಳ ಮುಖ್ಯವಾಗಿ ಜ್ಞಾನ ಏನಿದೆ ಅದರ ನಿಷ್ಠೆಯೇ ಧ್ಯಾನ ಯೋಗದ ಪರಾಕಾಷ್ಠತೆ. ಇದಕ್ಕೆ ಬೇಕಾಗಿರೋದು 2 ಅಂಶಗಳು. ಮೊದಲನೇ ಮಂತ್ರದಲ್ಲಿ ಹೇಳಿದೆ, ಹೊಸದಾಗಿ ಬಂದಿರೋರು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಶ್ರದ್ಧಾ ಮತ್ತು ಭಕ್ತಿ ಇದರಲ್ಲಿ ಯಾರಿಗೆ ಇರುತ್ತೆ ಅವರಿಗೆ ಧ್ಯಾನ ಯೋಗದಲ್ಲಿ ಜ್ಞಾನ ನಿಷ್ಠೆ ಬರುತ್ತದೆ. ಯಾವ ಜ್ಞಾನ ನಿಷ್ಠೆ ಬರುತ್ತದೆ? ಆತ್ಮಜ್ಞಾನ ನಿಷ್ಠೆ ಬರುತ್ತದೆ. ಈ ಆತ್ಮಜ್ಞಾನ ನಿಷ್ಠೆಯು ಆತ್ಮದಿಂದಲೇ ಆ ಜ್ಞಾನ ಬರಬೇಕು ಮತ್ತು ಆತ್ಮದಿಂದಲೇ ಆ ನಿಷ್ಠೆ ಕೂಡ ಬರಬೇಕು. ಅಂದರೆ ಭಕ್ತಿಯ ಪರಾಕಾಷ್ಠತೆಯೇ ಜ್ಞಾನ ನಿಷ್ಠೆ, ಅಂದರೆ ಆತ್ಮಜ್ಞಾನ ನಿಷ್ಠೆ. ಈ ಆತ್ಮ ಇದಾನಲ್ಲ, ಪ್ರತಿಯೊಂದಕ್ಕೂ ಮೂಲವಾಗಿದೆ. ಪರಮಾತ್ಮನೇ ಆತ್ಮನಾಗಿ ಸಕಲ ಚರಾಚರ ವಸ್ತುಗಳಲ್ಲೂ ಒಳಗೂ ಹೊರಗೂ ತುಂಬಿರುವುದನ್ನು ವಿಸ್ತಾರವಾಗಿ ಇವತ್ತು ಹೇಳುತ್ತಾ 2 ಮಂತ್ರಗಳಲ್ಲಿ ಆತ್ಮ ಲಕ್ಷಣಗಳನ್ನು ತಿಳಿಸಿಕೊಡುತ್ತಾ ಅದರ ಸುಲಭತೆಯನ್ನು, ಸಾಧ್ಯತೆಯನ್ನು, ನಾವು ಅದನ್ನು ಅನುಸಂಧಾನ ಮಾಡಬೇಕಾದ ರೀತಿಯನ್ನು ಈ ಕೈವಲ್ಯೋಪನಿಷತ್ತಿನ ಋಷಿಮುನಿ ನಮಗೆ ಚಂದದಲ್ಲಿ ಸುಲಭವಾಗಿ ಸರಳವಾಗಿ ಪರಿಚಯ ಮಾಡ್ಕೋತಾರೆ. ಬಹಳ ಗಮನ ಇಟ್ಟು, ಹೃದಯಕ್ಕಿಟ್ಟು, ಈ ಕಿವಿ ಇಟ್ಟು ಅಲ್ಲ, ಹೃದಯ ಕೊಟ್ಟು ಈ 2 ಮಂತ್ರಗಳನ್ನು ನೀವು ಆಲಿಸಬೇಕು. ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಧ್ಯಾನ ಯೋಗಕ್ಕೆ ನಾವು ಒಳಗಡೆ ಹೋಗಬೇಕು. ನಮ್ಮ ಒಳಗಡೆ ನಾವು ಹೋಗತಕ್ಕದ್ದು ಪರಾಕಾಷ್ಠತೆ. ಅಂದರೆ ಈ ಪರಾಕಾಷ್ಠತೆ ಯಾವುದು? ನಮ್ಮ ಬುದ್ಧಿಯ ಮಟ್ಟಕ್ಕೆ ತನಕ ನಾವು ಹಾಗೂ ಹೀಗೂ ತಲುಪ್ಬೋದು, ಆಮೇಲೆ ನಮ್ಗೆ ತಲುಪಕ್ಕಾಗಲ್ಲ. ಯಾಕೆಂದರೆ ಬುದ್ಧಿಯಲ್ಲಿ ನಮಗೆ ಅಧ್ಯಾತ್ಮ ವಿದ್ಯೆಯ ಪರಿಚಯ ಆಗಬೇಕಾದ್ರೆ, ನಮ್ಮ ಸ್ವರೂಪ ಜ್ಞಾನ ನಮಗೆ ಬರಬೇಕಾದ್ರೆ ನಮಗೆ ಏನು ಇರಬೇಕೋ ಅದು ಬರುವುದು ಇವಾಗಲೇ. ಅಂದರೆ ವಿವೇಕ ಇವಾಗಲೇ ಬರುವುದು. ಬುದ್ಧಿ ಇದೆ, ವಿವೇಕವನ್ನು ಈಗ ನಾವು ನೋಡ್ತೇವೆ. ಅಂದರೆ ಸದಾ ಎಚ್ಚರವಾಗಿರತಕ್ಕಂಥ ಭಕ್ತಿಯೋಗದ ಪರಾಕಾಷ್ಠತೆ, ಆತ್ಮಜ್ಞಾನ ನಿಷ್ಠೆಯೇ ಧ್ಯಾನ ಯೋಗದ ಮೂಲ. ಅದನ್ನು ಇವತ್ತು ಹೇಳ್ತಾರೆ. ಆ ಮಂತ್ರವನ್ನು ಕೇಳಿ. 20, 21. ಅಣೋರಣೀಯಾನ್ ಅಹಮೇವ ತದ್ವತ್ ಮಹಾನ್ ವಿಶ್ವಮಹಂ ವಿಚಿತ್ರಂ ಪುರಾತನೋ ಅಹಂ ಪುರುಷೋ ಅಹಂ ಈಶೋ ಹಿರಣ್ಮಯೋ ಅಹಂ ಶಿವರೂಪಮಸ್ಮಿ. ಅಣೋಹ ಅಣುಗಳಿಗಿಂತ ಅಣೀಯಾನ್ ಅತಿ ಸೂಕ್ಷ್ಮವಾದವನು, ತದ್ವತ್ ಅದರಂತೆ, ಅಹಂ ನಾನು, ಮಹಾನ್ ಅತ್ಯಂತ ದೊಡ್ಡವನು, ವಿಚಿತ್ರಂ ವಿಶ್ವಂ ಭಿನ್ನ ಭಿನ್ನವಾದ ಪ್ರಪಂಚವೆಲ್ಲವೂ ಅಹಂ ನಾನು, ಪುರಾತನಃ ಬಹಳ ಹಿಂದಿನವನು ಅಹಂ ನಾನು, ಪುರುಷಃ ಅಹಂ ಪುರುಷ ನಾನು, ಈಶಃ ಒಡೆಯ, ಹಿರಣ್ಮಯ ಅತ್ಯಂತ ತೇಜಸ್ಸುಳ್ಳವನು ಅಹಂ ನಾನು, ಶಿವರೂಪಂ ಮಂಗಳ ರೂಪವುಳ್ಳವನು ಅಸ್ಮಿ ಆಗಿದ್ದೇನೆ. ನಾನು ಅಣುಗಳಿಗಿಂತಲೂ ಸೂಕ್ಷ್ಮನು, ಬಹಳ ದೊಡ್ಡವನು, ಭಿನ್ನ ಭಿನ್ನವಾಗಿ ತೋರುವ ಪ್ರಪಂಚವೆಲ್ಲವೂ ನಾನೇ, ಬಹಳ ಹಿಂದಿನವನು, ಪುರುಷ, ಒಡೆಯ, ಅತ್ಯಂತ ತೇಜಸ್ಸುಳ್ಳವನು, ಮಂಗಳ ರೂಪವುಳ್ಳವನು ನಾನಾಗಿದ್ದೇನೆ. ಇಲ್ಲಿ ವ್ಯಷ್ಟಿಯಲ್ಲಿ ಅಂದರೆ ನಮ್ಮ ಈ ಶರೀರದಲ್ಲಿ ಮೊದಲು ಇದನ್ನು ನೋಡೋಣ, ಆಚೆ ಹೋಗೋಣ. ಸ್ಥೂಲ ಸೂಕ್ಷ್ಮ 2 ಇಲ್ಲೇ ಇರುವುದನ್ನು ಗುರುತಿಸ್ಕೊಳ್ಳೋದು ಹೇಗೆ? ಭೂಮಿ ಅಂತ ಏನಿದೆ ಅಂದರೆ ಪಂಚಭೂತಗಳಲ್ಲಿ ಭೂಮಿ ಏನಿದೆ ಅದು ನಮ್ಮಲ್ಲಿರ್ತಕ್ಕಂಥ ಸ್ಥೂಲ ಭಾಗ. ಅಂದರೆ ಅದು ಬರೀ ಸ್ಥೂಲ, ದೊಡ್ಡದಾಗಿ ಕಾಣುತ್ತೆ, ಎಲ್ಲರಿಗೂ ಶರೀರ ಕಾಣುತ್ತೆ, ಆತ್ಮ ಕಾಣೋದಿಲ್ಲ. ಆತ್ಮದ ಕೊನೆಯದು ನಮ್ಮಲ್ಲಿರತಕ್ಕಂಥದ್ದು ಸೂಕ್ಷ್ಮ ಯಾವುದು ಅಂದರೆ ಅಹಂಕಾರ, ಅಂದರೆ ಸ್ವಭಾವ. ಈ ಸ್ವಭಾವವು ನಮ್ಮಲ್ಲಿರುವುದು ಸೂಕ್ಷ್ಮ, ಯಾರಿಗೂ ಗೊತ್ತಾಗಲ್ಲ, ವ್ಯಕ್ತಿತ್ವ ಗೊತ್ತಾಗಲ್ಲ, ಅದರಿಂದ ಆಗತಕ್ಕಂಥ ಕರ್ಮಗಳು ಮಾತ್ರ ಕಾಣ್ತಾ ಇರುತ್ತೆ. ಆದರೆ ನಮ್ಮೊಳಗಡೆ ಇರತಕ್ಕಂಥ ಈ ಚೈತನ್ಯ ಇದೆಯಲ್ಲ, ಆತ್ಮ ಇದೆಯಲ್ಲ, ಇದು ಸ್ಥೂಲದಲ್ಲಿ ಈ ಶರೀರದಂತೆ, ಸೂಕ್ಷ್ಮದಲ್ಲಿ ಅಹಂಕಾರದಂತೆ ಶರೀರದಲ್ಲಿ ವ್ಯಕ್ತವಾಗುತ್ತೆ. ಇದನ್ನೇ ನಾವು ಸಮಷ್ಟಿಯಲ್ಲಿ ನೋಡಿದಾಗ, ಇಡೀ ಜಗತ್ತನ್ನು ನೋಡಿದಾಗ ನಾವು ಇದನ್ನೇ ಸ್ಥೂಲ ಸೂಕ್ಷ್ಮಗಳನ್ನು, ಅಣು ಮತ್ತು ಇರತಕ್ಕಂಥ ಪೃಥ್ವಿಯಲ್ಲಿರ್ತಕ್ಕಂಥ ವಿಚಾರವನ್ನು ಪರಮಾತ್ಮ ಅಂತ ಕರಿತೀವಿ. ಆ ಪರಮಾತ್ಮನೇ ಇಲ್ಲಿ ಈ ಶರೀರದಲ್ಲಿ ಆತ್ಮನಾಗಿ ಇದ್ದಾನೆ. ಇದು ಹೇಗಿದ್ದಾನೆ ಅನ್ನುವುದರ ವ್ಯಾಖ್ಯಾನವನ್ನು ಇಲ್ಲಿ ನೋಡಿ. ಅಂದರೆ ಈ ಆತ್ಮದ ಸೂಕ್ಷ್ಮತೆ, ಸ್ಥೂಲತೆ ಮತ್ತು ಸರ್ವವ್ಯಾಪಕತ್ವವಾದ ವಿಷ್ಣು ಭಾವ ಮತ್ತು ಇದು ಹೇಗೆ ಶಿವವಾಗಿದೆ, ಮಂಗಳವಾಗಿದೆ, ಶುಭವಾಗಿದೆ ಅಂತ ನಾವು ನೋಡಿದಾಗ ಈ ಜಗತ್ತಿನಲ್ಲಿ ನಾವು ನೋಡುವುದು, ಕೇಳುವುದು, ತಿಳಿದುಕೊಳ್ಳುವುದು ಏನೇನಿದೆಯೋ ಇದೆಲ್ಲವೂ ಸ್ಥೂಲದಲ್ಲಿ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಶುಭ ಅಶುಭಗಳನ್ನು ನಾವು ಡಿವಿಷನ್ ಮಾಡ್ಕೊಂಡಿದ್ದೀವಿ. ಆದರೆ ಪರಮಾತ್ಮನಲ್ಲಿ, ಆತ್ಮನಲ್ಲಿ ಅಂದರೆ ಚೈತನ್ಯದಲ್ಲಿ, ವಿಶುದ್ಧ ಚೈತನ್ಯ ಯಾವುದೇ ಡಿವಿಷನ್ ಇರುವುದಿಲ್ಲ, ಅಲ್ಲಿ ಏಕತ್ವ ಮಾತ್ರ ಇರುತ್ತದೆ ಅನ್ನುವ ಮಹಾತತ್ವವನ್ನು, ಮಹಾಮಂತ್ರದ ಆ ಉಪದೇಶದ ವಾಕ್ಯದ ಪೂರ್ತಿ ಲಕ್ಷಣವನ್ನು ಇಲ್ಲಿ ಹೇಳಿದ್ದಾರೆ. ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ನೋಡಿ. ಮಧ್ಯೆ ಮಧ್ಯೆ ನಾವು ನನ್ನ ವ್ಯಾಖ್ಯಾನವನ್ನು ನಿಮ್ಗೆ ಹೇಳ್ತಾ ಇರ್ತೀನಿ.
ಪರಮಾರ್ಥವು ಅಪ್ರಮೇಯ, ಯಾವ ಅಳತೆಗೂ ಸಿಕ್ಕದ್ದು ನಮ್ಮ ವ್ಯವಹಾರ ಪ್ರಪಂಚದಲ್ಲಾದರೋ ಅಳತೆ ಪ್ರಮಾಣಗಳಿಲ್ಲದೆ ಯಾವ ಜ್ಞಾನವನ್ನು ಪಡೆಯುವುದು ಅಸಾಧ್ಯ. ಆದ್ದರಿಂದ ಯಾವುದಕ್ಕೆ ಅಳತೆಗೋಲೇ ಇಲ್ಲವೋ ಅದನ್ನು ಇತಿಮಿತಿಯ ಅಳತೆಗಳನ್ನು ಸೂಚಿಸುವ ಮಾತುಗಳಲ್ಲಿ ಹೇಳುವುದು ಮಹಾ ಕಷ್ಟ. ಅದರಿಂದಲೇ ವಿರೋಧಾಭಾಸಗಳ ಮಾತಿನಿಂದ ಅದನ್ನು ಹೇಳುವ ಪ್ರಯತ್ನ ಇಲ್ಲಿ ನಡೆದಿರುವುದು. ಇದರ ಅಗತ್ಯ ಏಕೆ ಎಂದರೆ ನಾವು ತಿಳಿಯದಿರುವುದನ್ನು ತಿಳಿಯುವುದು ಹೇಗೆ? ತಿಳಿದ ವಸ್ತುಗಳ ಜ್ಞಾನದ ಸಹಾಯದಿಂದ ತಿಳಿಯದ ವಸ್ತುವನ್ನು ತಿಳಿಯಲು ಯತ್ನಿಸುವುದು ಸಾಮಾನ್ಯ ರೂಢಿ ಅಲ್ಲವೇ? ಉದಾಹರಣೆಗೆ, ನಮಗೆ ತಿಳಿಯದ ಊರು ಒಂದಿದೆ ಎಂದು ಭಾವಿಸೋಣ. ಅದನ್ನು ತಿಳಿಯಲು ನಮಗೆ ತಿಳಿದಿರುವ ಊರಿನಿಂದ ದಿಕ್ಕು, ದೂರ ಇವುಗಳನ್ನು ಹೇಳಿ ಆ ಹೊಸ ಊರಿನ ನಿರ್ದೇಶನ ಕೊಡುತ್ತೇವೆ. ಆಗ ನಮಗೆ ಆ ಊರಿರುವ ಸ್ಥಾನ ತಿಳಿಯುತ್ತದೆ, ಅದರ ವಿಚಾರ ಸ್ವಲ್ಪ ಮಟ್ಟಿಗೆ ತಿಳಿದಂತೆ ಆಗುತ್ತದೆ. ಹಾಗೆಯೇ ಇಲ್ಲಿ ಆತ್ಮಚೈತನ್ಯವನ್ನು ನಮಗೆ ಅರ್ಥವಾಗುವ ಪರಿಮಾಣಗಳಿಂದ ಸೂಚಿಸಲು ಯತ್ನಿಸಿದೆ. ಅಂದ್ರೆ ಅರ್ಥ ಏನು ಅಂದ್ರೆ, ನಾನು 2 ಉದಾಹರಣೆ ಹೇಳ್ತೀನಿ. ಆ ಆಕಾಶದ ಅಗಲವನ್ನ ಉದ್ದವನ್ನ ಅಳೆಯುವುದಕ್ಕೆ ಯಾವ ಮೀಟರ್ ಪಟ್ಟಿ ತಗೋತೀರಿ? ಯಾವ ಸ್ಕೇಲ್ ತಗೋತೀವಿ? ಯಾವ ಗಜಗಡ್ಡಿಯಿಂದ ಅಳೆಯಲಾಗುತ್ತದೆ? ಯಾವ ಮೀಟರ್ ಇದೆ? ಇಲ್ಲವೇ ಇಲ್ಲ. ಹಾಗೆಯೇ ಸಮುದ್ರದ ಆಳವನ್ನ ಮಾಡತಕ್ಕಂಥ ಯಾವುದೇ ಮೀಟ್ರು ಯಾವುದೂ ಇಲ್ಲವೇ ಇಲ್ಲ. ಅಂದರೆ ಈ ಸಮುದ್ರವನ್ನು ಅಳೆಯಲಾರದ, ಆಕಾಶವನ್ನು ಅಳೆಯಲಾರದ ಯಾವುದಿದೆಯೋ ಅದಕ್ಕೂ ಕಾರಣದಕ್ಕಾಗಿರತಕ್ಕಂಥ ಮಹಾಪುರುಷನ ವಿಶುದ್ಧವಾಗಿರತಕ್ಕಂಥ ಆ ಪರಮ ಚೈತನ್ಯವನ್ನು ತಿಳಿಯಲು ಯಾವುದೇ ರೀತಿಯಾದ ಜಗತ್ತಿನ ನಾವು ಮಾಡಿಕೊಂಡಿರುವ ಇತಿಮಿತಿ ಇರುವ ಯಾವುದೇ ಪ್ರಮೇಯಗಳು ಪ್ರಮಾಣಗಳು ಎಂದಿಗೂ ಸಲ್ಲುವುದಿಲ್ಲ. ಇಲ್ಲಿರೋ ಮಠಮಾನ್ಯಗಳು, ನಮ್ಮ ಜಾತಿ ನೀತಿಗಳು ಕುದುಗಳು ಯಾವುದು ಆಗಲಾರದು. ಪರಮಾತ್ಮ ಅನ್ನುವುದು ವಿಶುದ್ಧ ಸತ್ಯವಾಗಿರುವುದರಿಂದ, ಅಜವಾಗಿರುವುದರಿಂದ, ಅದು ಅಮರವಾಗಿರುವುದರಿಂದ ಅದನ್ನು ಅಳೆಯುವ ಯಾವುದೇ ಒಂದು ರೀತಿಯಾದ ಮೀಟರ್ ಆಗಲಿ, ಸ್ಕೇಲ್ ಆಗಲಿ ಅಥವಾ ಯಾವುದೇ ರೀತಿಯಾದ ಪ್ರಮಾಣಗಳು ಅದಕ್ಕೆ ಇಲ್ಲ, ಪ್ರಮೇಯಗಳು ಇರುವುದಿಲ್ಲ ಅನ್ನೋದನ್ನು ಈ ಮಂತ್ರ ಸೂಚಿಸುತ್ತೆ. ಅದು ಹೇಗೆ ಒಂದೊಂದಾಗಿ ವಿವರಿಸ್ತಾರೆ ನೋಡಿ. ಅಂದರೆ ಚಿಕ್ಕದಕ್ಕಿಂತ ಚಿಕ್ಕದಾಗಿದೆ ಅದು, ದೊಡ್ಡದಕ್ಕಿಂತ ದೊಡ್ಡದಾಗಿದೆ ಅದು. ನಾವು ಯಾವುದನ್ನು ದೊಡ್ಡದು ಅಂತ ನಮ್ಮ ಪಂಚಭೂತಗಳಲ್ಲಿ ಇರ್ತಕ್ಕಂಥ ಈ ಕರಣಗಳಿಗೆ, ಬಾಹ್ಯಕರಣಗಳಿಗೆ ಕಾಣುತ್ತದೋ ಅದಕ್ಕಿಂತ ದೊಡ್ಡದಾಗಿದೆ. ನಮ್ಮ ಅಂತಃಕರಣಕ್ಕಿಂತ, ಅಹಂಕಾರಕ್ಕಿಂತ ಸೂಕ್ಷ್ಮವಾಗಿದೆ ನಮ್ಮ ಸ್ವರೂಪ. ಅದರ ಜ್ಞಾನ ಯಾವ ಲಕ್ಷಣಗಳುಳ್ಳದ್ದಾಗಿದೆ ನೋಡಿ. ಅಣೋರಣೀಯಾನ್ ಅಹಮೇವ ತದ್ವನ್ ಮಹಾನ್ ಅಹಂ. ಪರಮಾರ್ಥ ಸತ್ಯವು ಅತ್ಯಂತ ಸಣ್ಣದಕ್ಕಿಂತ ಸಣ್ಣದು ಎಂದರೆ ಬಹು ಸೂಕ್ಷ್ಮವಾದದ್ದು ಎಂದು ನಮಗೆ ಅರ್ಥವಾಗುತ್ತದೆ. ಹಾಗೆಯೇ ಅತ್ಯಂತ ದೊಡ್ಡದಕ್ಕಿಂತ ದೊಡ್ಡದು ಎಂದರೆ ಅತ್ಯಂತ ಅಗಾಧವಾದದ್ದು ಎಂದು ನಮ್ಮ ಗೋಚರಕ್ಕೆ ಬರುತ್ತದೆ. ಆದರೆ ಈ 2 ಗುಣಗಳು ಒಟ್ಟಿಗೆ ಇರುವ ವಸ್ತು ಅಂದ್ರೆ ದೂರಾತ್ ಸುದೂರೇ ತದಿಹಾಂತಿಕೆ ಚ ಮುಂಡಕೋಪನಿಷತ್ತು. ಈ 2 ಗುಣಗಳು ಒಟ್ಟಿಗೆ ಇರುವ ವಸ್ತು ಪ್ರಪಂಚದಲ್ಲಿ ನಮಗೆ ಸಿಕ್ಕಲಿಕ್ಕಿಲ್ಲ. ಆದರೂ ಗೊತ್ತಾಗುವ ಭಾವನೆಗಳಿಂದ ಗೊತ್ತಾಗದ ವಸ್ತುವನ್ನು ತಿಳಿಸಲು ಯತ್ನಿಸುವ ರೀತಿ ಇದು. ಈ ಮಂತ್ರದ ಮೊದಲನೇ ಸಾಲು ಬೇರೆ ಉಪನಿಷತ್ತುಗಳಲ್ಲಿ ಇದೇ ಅರ್ಥವನ್ನು ಕೊಡುವ ಮಂತ್ರಗಳನ್ನು ಸ್ಮರಣೆಗೆ ತರುತ್ತದೆ. ಹೌದು, ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಈ ಭಾಗಗಳನ್ನು ವಿವೇಕ ಚೂಡಾಮಣಿಯಲ್ಲೂ ಹೇಳಿದೆ. ದೂರಕ್ಕಿಂತ ದೂರವಾಗಿರುವುದು, ಹತ್ತಿರಕ್ಕಿಂತ ಹತ್ತಿರವಾಗಿರುವುದು. ಪರಮಾತ್ಮ ಎಲ್ಲಿದ್ದಾನೆ, ನಮಗಿಂತ ಎಲ್ಲೋ ಬೇರೆ ಇದ್ದಾನೆ ಎಂದು ನಾವು ಆಕಾಶ ನೋಡ್ಕೊಂಡು ಕೈ ಮುಗಿತೀವಲ್ವಾ, ನಮ್ಮೊಳಗಡೆ ನೋಡಿದರೆ ಇಲ್ಲೇ ಇದ್ದಾನೆ, ಅಂದರೆ ಅತ್ಯಂತ ಸಮೀಪವಾಗಿದ್ದಾನೆ. ನಮಗೆ ಅತ್ಯಂತ ಹತ್ತಿರವಾಗಿರುವುದು ನಮ್ಮ ಕಣ್ಣು, ಮೂಗು, ಕಿವಿ, ಹೃದಯ, ಕಿಡ್ನಿ ಅಥವಾ ಹೆಂಡತಿ, ಮಕ್ಕಳು, ಸಂಸಾರ, ದುಡ್ಡು, ಒಡವೆ ಇದಲ್ಲ. ನಮಗೆ ಎಲ್ಲದಕ್ಕಿಂತಲೂ ಅತ್ಯಂತ ಸಮೀಪವಾಗಿರುವುದು ವಿಶುದ್ಧ ಚೈತನ್ಯವೇ. ಆ ಚೈತನ್ಯವನ್ನೇ ನಾವು ಪರಮಾತ್ಮ ಅಂತ ಕರೆಯೋದು. ನಮ್ಮಲ್ಲಿ ಅದನ್ನು ನಾವು ಗುರುತಿಸಿಕೊಂಡಾಗ ಅದನ್ನು ಆತ್ಮ ಅಂತ ಕರಿತೀವಿ. ನಮ್ಮ ಶರೀರದ ಚಟುವಟಿಕೆಗಳೆಲ್ಲ ನಡೀತಾ ಇರೋದಕ್ಕೆ ಅತ್ಯಂತ ಮೂಲವಾಗಿರುವ, ಪ್ರಮಾಣವಾಗಿರುವ, ಬೀಜವಾಗಿರುವ, ಅದಕ್ಕೆ ಪ್ರೇರಕವಾಗಿರುವ, ತಾರಕವಾಗಿರುವ ಆ ಚೈತನ್ಯ ಏನಿದೆ, ವಿಶುದ್ಧ ಚೈತನ್ಯ ಇದೆ, ಅದನ್ನು ಬೇರೆ ಕಾರ್ಯರಂಗವನ್ನು ಬಿಟ್ಟು ವಿಶುದ್ಧವಾಗಿ ಅದನ್ನು ನೋಡಿದಾಗ ನಮಗೆ ಅದರ ಪರಿಚಯವು ನಿಶ್ಚಳವಾಗುತ್ತದೆ. ಈಗ ನಮಗಿರುವ ಬುದ್ಧಿಗಿಂತ ವಿವೇಕಯುಕ್ತವಾದ ಬುದ್ಧಿ, ವಿಶಾಲವಾದ ಬುದ್ಧಿ ಬೇಕು ನಮಗೆ. ಸೊ ವಿಶಾಲತೆಯಲ್ಲೂ ಅದು ಇದೆ. ಅದಕ್ಕೋಸ್ಕರ ನೀವು ಇಷ್ಟು ಅಂತ ಹೇಳೋದು. ನಾವು ಯಾವಾಗ ಸೃಷ್ಟಿ, ಸ್ಥಿತಿ, ಲಯ ಅಂತ ನಾವು 3 ಬೇರೆ ಬೇರೆ ಮಾಡ್ಕೊಂಡಿದ್ದೀವಿ. ಆ ಸೃಷ್ಟಿ ಮತ್ತು ಸ್ಥಿತಿ ಇರತಕ್ಕಂಥದ್ದು, ಲಯದಲ್ಲಿರ್ತಕ್ಕಂಥದ್ದು ಶುಭವನ್ನು, ಆ ಶಿವಭಾವವನ್ನು, ಶಿವಭಕ್ತಿಯನ್ನು ಇದರೊಳಗೆ ಹೇಳ್ತಾ ಇದ್ದಾರೆ. ಹಾಗೆ ಸರ್ವವ್ಯಾಪಕವಾದ ವಿಷ್ಣು ಭಕ್ತಿಯನ್ನು ಇದರೊಳಗೆ ಸೇರಿಸಿದ್ದಾರೆ. ಅದರಿಂದ ನಾನು ಹೇಳಿದೆ, ಮೊದಲನೇ ಮಂತ್ರನ ಯಾವಾಗಲೂ ಕೊನೆಯವರೆಗೂ 26 ಜ್ಞಾಪಕ ಇಟ್ಕೊಂಡಿರಬೇಕು. ಅದ್ಯಾವುದು? ಶ್ರದ್ಧಾ, ಭಕ್ತಿ ಮತ್ತು ಧ್ಯಾನ ಯೋಗದ ಪರಾಶಕ್ತಿ. ಈ ಧ್ಯಾನ ಎಂದರೆ ಪರಮಾತ್ಮನನ್ನು, ಭಗವಂತನ ನೋಡಬೇಕಾದರೆ ನಮ್ಮನ್ನು ನಾವೇ ನೋಡಿಕೊಂಡಷ್ಟು ಸುಲಭದಲ್ಲಿ, ಸರಳವಾಗಿ, ಯಾವುದೇ ಸಾಪೇಕ್ಷವಿಲ್ಲದೆ, ಅಂದರೆ ರಿಲೇಟಿವ್ ಟರ್ಮ್ ಇಲ್ಲದೆ ನಾವು ನಿರಪೇಕ್ಷವಾಗಿ ನೋಡತಕ್ಕದ್ದು, ಅಬ್ಸಲ್ಯೂಟ್ ಆಗಿ ನೋಡತಕ್ಕದ್ದು.
ಅನ್ನುವ ವಿಚಾರ ಇಲ್ಲಿದೆ. ಈಗ ನೋಡಿ ಮುಂದಕ್ಕೆ. ವಿಶ್ವಂ ಅಹಂ ವಿಚಿತ್ರಂ. ಧ್ಯಾನದ ನಿಶ್ಶಬ್ದ ಪ್ರಶಾಂತ ವಾತಾವರಣದಲ್ಲಿ ಸರ್ವವ್ಯಾಪಿಯೂ ಅದ್ವಿತೀಯವೂ ಆದ ಪರಮಾತ್ಮ ಚೈತನ್ಯದೊಳಗೆ ಸಕಲ ಲೋಕಾನುಭವಗಳು ಲಯವಾದಾಗ ಉಳಿಯುವುದು ಸ್ವಪ್ರಕಾಶವಾದ ಚೈತನ್ಯ ಮಾತ್ರವೇ. ಆಗ ವಿಶ್ವವೆಲ್ಲ ನನ್ನ ಚೈತನ್ಯವೇ ಎಂಬುದು ಬೋಧವಾಗುತ್ತದೆ. ಮಿಂಚಿನಂತೆ ಹೊಳೆದ ಅಂತಃಸ್ಫುರಣೆಯಲ್ಲಿ ಸಾಧಕನು ಅಪ್ರತಿಭನಾಗಿ ವಿಸ್ಮಯಗೊಂಡು ಅತ್ಯಾಶ್ಚರ್ಯ ಎನ್ನುತ್ತಾನೆ. ಅದನ್ನೇ ವಿಚಿತ್ರ ಎಂದು ಇಲ್ಲಿ ಹೇಳಿದೆ. ವಿಚಿತ್ರ ಎಂಬ ಶಬ್ದದ ಅರ್ಥವನ್ನು ಹಿಂದಿನ ಮಂತ್ರದಲ್ಲಿ ವಿವರಿಸಿದೆ. ನಾವು ಬೇರೆ ಅಧ್ಯಾತ್ಮದ ವಿಚಾರವನ್ನು ಬಿಟ್ಟು ಸ್ಥೂಲದಲ್ಲಿ ನೋಡಿದಾಗಲೂ ಕೂಡ ನಾವು ಯಾವುದು ಬಂದಿದೆ ಈ ಜಗತ್ತಿಗೆ, ಯಾವುದು ಸಂಸಾರದಲ್ಲಿದೆ ಅದೇ ಹೋಗುತ್ತದೆ ಅಂತನ್ನುವಾಗ ಇದರಲ್ಲಿ ಶುಭ ಯಾವುದು, ಅಶುಭ ಯಾವುದು, ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು, ಇದು ಅತ್ಯಂತ ವಿಚಿತ್ರವಾದದ್ದು. ಏನು ಹುಟ್ಟುತ್ತದೋ ಅದು ನಾಶವಾಗುತ್ತದೆ. ಸೊ ನಾಶ ಅನ್ನೋದು ಹುಟ್ಟುವುದಕ್ಕೆ ವಿರುದ್ಧವಾದ ಪದ, ಆದರೆ ಎರಡೂ ಕೂಡ ಒಂದಕ್ಕೆ ಆಗುತ್ತೆ. ಅದ್ಯಾವುದು? ನಾನು ಅಂತ ನಾನು ಅಂದುಕೊಂಡಿರುವ ಅಹಂ ಪ್ರಧಾನವಾಗಿರುವ ಶರೀರ ಮಾತ್ರ. ಇದಕ್ಕೆ ಯಾವುದೇ ರೀತಿಯಾದಂಥ ಬರುವ ಸಂಭ್ರಮವಾಗಲಿ ಹೋಗುವ ದುಃಖವಾಗಲಿ ಇರುವುದಿಲ್ಲ. ಯಾಕೆಂದರೆ ಇದು ಜಡ ಬಂದಿತು, ಜಡದಂತೆ ಇತ್ತು, ಜಡವಾಗಿ ಹೋಯಿತು. ಇದು ಈ ಜಗತ್ತಿನಲ್ಲಿ ಅದು ಅತ್ಯಂತ ಪ್ರಭಾವಶಾಲಿಯಾಗಿ ಎಲ್ಲವೂ ನಾನು ಅನ್ನುವ ಅಹಂಕಾರವನ್ನು, ನನ್ನದು ಅನ್ನುವ ಮಮಕಾರವನ್ನು ಬಿತ್ತುತ್ತದೆ. ಇದಕ್ಕೆ ಬಹುಮಟ್ಟಿಗೆ ಕಾರಣವಾದದ್ದು ಒಳಗಡೆ ಇರುವ ವಿಶುದ್ಧ ತತ್ವವಾದ ಆತ್ಮ ಚೈತನ್ಯ ಮಾತ್ರ, ವಿಶುದ್ಧ ಮಾತ್ರ, ಎನರ್ಜಿ. ಸೊ ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಂದಲ್ಲಿರ್ತಕ್ಕಂಥ ಜೀವಾತ್ಮ ಭಾವವು ಪರಮಾತ್ಮವೇ ಆಗಿದೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇದರಲ್ಲಿ ಮನುಷ್ಯನನ್ನು ಬಿಟ್ಟು ಬೇರೆ ಬೇರೆ ಗಿಡಮರ ಬಳ್ಳಿಗಳಲ್ಲೂ ಪಶು ಪಕ್ಷಿಗಳಲ್ಲೂ ಇರತಕ್ಕಂಥ ಎಲ್ಲ ಪಂಚಭೂತಗಳಲ್ಲೂ ಇರುವುದು ಅವುಗಳ ಚೈತನ್ಯವು ಪ್ರಕಟ ಅದರ ಮೂಲಕ ಆಗುತ್ತದೆ. ಆದರೆ ಮೂಲವಾಗಿರುವ ಚೈತನ್ಯವು ಬೀಜ ರೂಪವು ಪರಮಾತ್ಮವೇ ಆಗಿದೆ, ಅಂದರೆ ವಿಶುದ್ಧ ಚೈತನ್ಯವೇ ಆಗಿದೆ ಅನ್ನೋದು ಪಾಠ. ಪುರಾತನೋ ಅಹಂ. ಪರಮಾರ್ಥ ಸತ್ಯವು ಪುರಾತನವಾದದ್ದು. ಈಚೆಗೆ ಕಂಡುಹಿಡಿದ ನವೀನ ಶೋಧನೆಯಲ್ಲಿ ನಮ್ಮ ಅವಿದ್ಯೆಯ ಆವರಣದ ಹಿಂದೆ ಅಡಗಿದ್ದ ಸತ್ಯವು ಜ್ಞಾನದಿಂದ ಅವಿದ್ಯೆಯು ತೊಲಗಿದಾಗ ತಾನೇ ತಾನಾಗಿ ಅನಾದಿ ಕಾಲದಿಂದಲೂ ಬೆಳಗುತ್ತಿದ್ದುದು ಗೋಚರಕ್ಕೆ ಬರುತ್ತದೆ. ಅದು ಅನಾದಿ ಕಾಲದಿಂದ ಇದ್ದದ್ದರಿಂದ ಪುರಾತನ ಎಂದು ಹೇಳಿದೆ. ನಮ್ಮ ನಿತ್ಯ ವ್ಯವಹಾರದಲ್ಲಿ ನಮಗೆ ಇಂದ್ರಿಯ, ಮನಸ್ಸು, ಬುದ್ಧಿಗಳ ಮೂಲಕ ನಡೆಯುವ ಚಟುವಟಿಕೆಗಳೆಲ್ಲ ನಮ್ಮ ಅರಿವಿಗೆ ಬರುತ್ತಲೇ ಇರುತ್ತದೆ. ನಮ್ಮ ಚೇತನದ ಸಾನ್ನಿಧ್ಯದಿಂದಲೇ ನಮ್ಮ ಕರಣಗಳಲ್ಲಿ ನಡೆಯುವ ಚಟುವಟಿಕೆಗಳೆಲ್ಲ ನಮ್ಮ ಅರಿವಿಗೆ ಬರುವುದು. ಈ ಅನುಭವಗಳ ಸಮಷ್ಟಿಯೇ ನಮ್ಮ ವ್ಯಕ್ತಿತ್ವದ ತಿರುಳು. ನಮ್ಮ ವ್ಯಕ್ತಿತ್ವದಿಂದ ಅದರ ಅನುಭವಗಳನ್ನು, ವಿಷಯ ಕ್ಷೇತ್ರವನ್ನು ತೆಗೆದು ಹಾಕಿದರೆ ಉಳಿಯುವುದು ಕೇವಲ ಚೇತನ ಸ್ವರೂಪ. ಈ ಚೇತನ ಸ್ವರೂಪವು ಹೊಸದೇನೂ ಅಲ್ಲ. ಇದು ಮೊದಲಿಂದಲೂ ನಮಗೆ ಅರಿವನ್ನುಂಟು ಮಾಡುತ್ತಿದ್ದ ಶುದ್ಧ ಚಿಚ್ಚಕ್ತಿಯೇ. ಆದ್ದರಿಂದ ಉಪಾಸನೆಯಿಂದ ನಾವು ಸಾಕ್ಷಾತ್ಕರಿಸುವ ಚೇತನ ಸ್ವರೂಪ ಸನಾತನವಾದದ್ದೇ ಹೊರತು ಹೊಸದೇನೂ ಅಲ್ಲ. ಇದನ್ನು ನಾವು ಬುದ್ಧಿಶಕ್ತಿಯಿಂದ, ವಿವೇಕದಿಂದ ನಾವು ಇರತಕ್ಕಂಥ ಪರಮ ಚೈತನ್ಯವನ್ನು ನಾವು ಕಂಡುಕೊಳ್ಳಬೇಕಾದರೆ ಅಚೇತನವಾಗಿರತಕ್ಕಂಥ ಮೇಲಿರತಕ್ಕಂಥ ಮಾಯಾ ಹೊದಿಕೆಯನ್ನು ತೆಗೆದು ಬಿಡಬೇಕು. ಯಾವುದದು? ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ. ಸೊ ಇದರಲ್ಲಿ ನಾನು ನನ್ನುವುದು ಅನ್ನತಕ್ಕಂಥದ್ದು, ರಾಗ ದ್ವೇಷಗಳಿಂದ ಕೂಡಿರತಕ್ಕಂಥದ್ದು ಎಲ್ಲವೂ ಕೂಡ ಯಾವಾಗಲೂ ತೆಗೆದು ಹಾಕಿಬಿಟ್ಟರೆ ಜ್ಞಾನದಿಂದ ಉಳಿಯುವುದು ವಿಶುದ್ಧ ಚೈತನ್ಯವಾದ ನನ್ನ ಸ್ವರೂಪ ಜ್ಞಾನವೇ ಅನ್ನುವುದು ಜ್ಞಾನ ನಿರ್ಣಯ. ಪುರುಷ ಪ್ರಕೃತಿಯ ಎಲ್ಲಾ ಜಡವಸ್ತುಗಳನ್ನು ಜೀವದಿಂದ ತುಂಬುವ ಚೇತನ ಸ್ವರೂಪವೇ ಪುರುಷ. ಸ್ಥೂಲ ಸೂಕ್ಷ್ಮ ರೂಪಗಳಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ವಸ್ತುಗಳು ಪುರುಷನಿಂದ ಪ್ರಭಾವಿತವಾದವುಗಳೇ. ಪುರುಷನ ಸಂಯೋಗದಿಂದ ಪ್ರಕೃತಿಯು ನವೀನ ರೂಪಗಳನ್ನು ತಳೆದು ಜೀವರಸದ ಕಳೆಯಿಂದ ತುಂಬಿ ಭಿನ್ನ ಭಿನ್ನ ವಸ್ತುಗಳಾಗಿ ಪೂರ್ಣ ವಿಕಾಸವನ್ನು ಹೊಂದಿ ಅವು ತಮ್ಮ ತಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತವೆ. ಸನಾತನನಾದ ಆ ಪುರುಷನೇ ನಾನು. ಪುರುಷ ಅನ್ನಕ್ಕಿಂತ ಪ್ರಜ್ಞಾ, ನಾವು ಇರತಕ್ಕಂಥ ಪ್ರಪಂಚದಲ್ಲಿರುವ ಎಲ್ಲ ಜಡವಸ್ತುಗಳು, ಮೇಲೆ ಕಾಣತಕ್ಕಂಥ ಹೊದಿಕೆಗಳೆಲ್ಲವೂ ಪುರ. ಅದರ ಒಳಗಡೆ ಇರುವ ಮರ, ಗಿಡ, ಬಳ್ಳಿ, ಪಶು, ಪಕ್ಷಿ, ಮನುಷ್ಯ ಯಾವುದಲ್ಲಾದರೂ ಕೂಡ ಅದು ಚೈತನ್ಯ ರೂಪವಾಗಿ ಪ್ರಕಟಗೊಳ್ಳಬೇಕಾದರೆ, ನಮಗೆ ಅಂತಃಕರಣ ಬಾಹ್ಯಕರಣಗಳು ಕೆಲಸ ಮಾಡಬೇಕಾದರೆ, ಅದು ಹೊಂದಿಕೊಳ್ಳಬೇಕಾದರೆ ಒಳಗಡೆ ಇರತಕ್ಕಂಥ ಚೈತನ್ಯವು ಇದರ ಸಂಘದಿಂದ ವಿಸ್ತಾರವಾಗಬೇಕು, ಪ್ರಕಟವಾಗಬೇಕು. ಅದನ್ನೇ ನಾವು ಹೊರ ಜಗತ್ತಲ್ಲಿ ನೋಡ್ತಾ ಇರೋದು. ಅಂದರೆ ಒಂದು ಬೀಜದಲ್ಲಿ ಸಂಪೂರ್ಣವಾಗಿ ತನ್ನಷ್ಟಕ್ಕೆ ತಾನು ಟೋಟಾಲಿಟಿ ಎಕ್ಸ್ಪ್ಲನೇಷನ್ ಆದಾಗ ಅದು ಮರ ಆಗತ್ತೆ. ಆದರೆ ಮರದಲ್ಲಿರುವ ಪ್ರತಿಯೊಂದೂ ಕೂಡ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳೋಕ್ಕಾಗಲ್ಲ. ಆದರೆ ಒಳಗಡೆ ಇರ್ತಕ್ಕಂಥ ಬೀಜದ ಶಕ್ತಿ ಇದನ್ನು ಪ್ರಕಟ ಮಾಡುತ್ತದೆ. ಆ ಪ್ರಕಟ ಮಾಡೋ ವಿಧಾನವನ್ನೇ ಸೃಷ್ಟಿ ಅಂತ ನಾವು ಕರಿತೀವಿ, ಅಥವಾ ಮಾಯ ಅಂತ ಕರಿತೀವಿ.
ಅಷ್ಟೇ. ಮಿಕ್ಕಿದ್ದೆಲ್ಲವೂ ಕೂಡ ಬೀಜದಲ್ಲಿ ಎಲ್ಲವೂ ಇದೆ. ಪ್ರಕಟವಾದಾಗ ಸೃಷ್ಟಿ ಅವಾಗ ವಿಧ ವಿಧವಾಗಿ ಕಾಣುತ್ತೆ. ಇದು ಒಂದು ವಿಚಿತ್ರ ಎಂದು ನಾವು ಹೇಳುತ್ತೇವೆ. ಇದು ಸಚಿತ್ರವಾಗಿ ನಮಗೆ ಅನ್ನಿಸಿಬಿಡುತ್ತದೆ, ಆದರೆ ನಿಜವಾಗಲೂ ಇದು ವಿಚಿತ್ರ, ವಿಶೇಷವಾದ ಚಿತ್ರ. ಅಂದರೆ ಮನುಷ್ಯ ತಾನು ಇದನ್ನು ಮಾಡೋಕ್ಕಾಗೋದಿಲ್ಲ, ಆದರೆ ಈ ಚಿತ್ರದ ಒಳಗಡೆ ತಾನು ಒಂದು ಭಾಗವಾಗಿ ತನ್ನನ್ನು ತಾನು ಕಾಣ್ಕೊಳ್ತಾ ಇರಬಹುದು ಅನ್ನೋದು ಇಲ್ಲಿರತಕ್ಕಂಥ ವಿಸ್ತಾರವಾದ ಮಾತು. ಇದನ್ನು ಮುಂದಕ್ಕೆ ಹೇಳ್ತಾರೆ, ಕೇಳಿ. ಈಶಃ, ಈಶಾ ಎಂದರೆ ಪ್ರಭು, ಒಡೆಯ, ನಿಯಾಮಕ, ಆಳುವವನು ಎಂದು. ಅವನೇ ನಮ್ಮ ಅಂಗಾಂಗಗಳಿಗೆಲ್ಲ ತಮ್ಮ ತಮ್ಮ ಕೆಲಸ ಮಾಡುವ ಶಕ್ತಿ ಕೊಡುವವನು. ಪ್ರಭುವಿನ ಅಪ್ಪಣೆ ಇಲ್ಲದೆ ಅವನ ಸಾಮ್ರಾಜ್ಯದಲ್ಲಿ ಏನು ಕೆಲಸ ನಡೆದೀತು, ಅಲ್ಲಿ ನಡೆಯುವ ಪ್ರತಿಯೊಂದು ಕೆಲಸವನ್ನೂ ಅವನು ನಿಯಂತ್ರಿಸುತ್ತಿರುತ್ತಾನೆ. ಅವುಗಳಿಗೆ ಮಾರ್ಗದರ್ಶನ ಕೊಡುತ್ತಾನೆ. ಅವರವರ ಕೆಲಸಕ್ಕೆ ಅಗತ್ಯವಾದ ಸಾಮರ್ಥ್ಯವನ್ನೂ ಅಧಿಕಾರವನ್ನು ಕೊಟ್ಟಿರುತ್ತಾನೆ. ಹೌದು. ಹಾಗೆ ಆತ್ಮ ಚೈತನ್ಯದ ಸಾನ್ನಿಧ್ಯದಲ್ಲಿ ಎಲ್ಲವೂ ಸಾಮರ್ಥ್ಯ ಪಡೆದು ತಮ ತಮಗೆ ನಿಯಮಿತವಾದ ಕೆಲಸಗಳನ್ನು ಮಾಡುತ್ತಾ ಹೋಗುತ್ತವೆ. ಅಂದರೆ ಸಾಮರ್ಥ್ಯದ ಪ್ರಾಕಟ್ಯವು ಪರಮಾತ್ಮನ ಸ್ವಭಾವವಾಗಿರುವುದರಿಂದ ಎಲ್ಲ ರೂಪಗಳಲ್ಲೂ ಎಲ್ಲ ನಾಮಗಳಲ್ಲೂ ಅದು ಪ್ರಕಟವಾಗಿ ಪ್ರಪಂಚದಲ್ಲಿ ಅದು ಪರಿಚಯವಾಗಬೇಕಾದರೆ ಒಳಗಡೆ ಇರತಕ್ಕಂಥ ಪರಮ ಚೈತನ್ಯವೇ ಕಾರಣ. ಅದನ್ನು ವಿಶುದ್ಧವಾಗಿ ನಾವು ವಿವೇಕದಿಂದ ನೋಡುವುದಾದರೆ ಅದು ನನ್ನ ಆತ್ಮ ಚೈತನ್ಯವಾಗಿದೆ, ಅದೇ ನಾನಾಗಿದ್ದೇನೆ ಅನ್ನುವುದು ನನ್ನ ಅನುಭವಕ್ಕೆ ಬರುತ್ತೆ ಅನ್ನುವುದು ಇಲ್ಲಿಯ ಪಾಠ. ಹಿರಣ್ಮಯೋ ಅಹಂ ಶಿವರೂಪಮಸ್ಮಿ. ಇದೇ ಅರ್ಥ ಕೊಡುವ ಮಾತುಗಳನ್ನು 18ನೇ ಮಂತ್ರದಲ್ಲಿ ವಿವರಿಸಿದೆ. ಚಿದ್ರೂಪದ ಬೆಳಕಿನಲ್ಲಿ ನಮ್ಮ ಎಲ್ಲ ಅನುಭವಗಳು ನಮ್ಮ ತಿಳುವಳಿಕೆಗೆ ಬರುವುದರಿಂದ ಅದನ್ನು ಪ್ರಕಾಶ ಕೊಡುವ ವಸ್ತು ಎಂದು ಹೇಳಿದೆ. ಎಲ್ಲವನ್ನೂ ಅರಿವಿಗೆ ತರುವುದರಿಂದ ಆತ್ಮ ಚೈತನ್ಯವನ್ನು ಜ್ಞಾನ ಬೆಳಗುವ ಜ್ಯೋತಿ ಎಂದು ಹೇಳುವುದು ವಾಡಿಕೆ. ಅನುಭವದ ಮಾಧ್ಯಮವಾದ ಮನಸ್ಸು ಬುದ್ಧಿಗಳಿದ್ದಲ್ಲಿ ದುಃಖ ಸಂಕಟ, ಮನಸ್ಸು ಬುದ್ಧಿಗಳ ತಳಮಳವೇ ದುಃಖ ಸಂಕಟಗಳಿಗೆ ಕಾರಣ. ಪರಮಾರ್ಥ ಚೈತನ್ಯದ ಸಾಕ್ಷಾತ್ಕಾರ ಆಗುವಾಗ ಮನಸ್ಸು ಬುದ್ಧಿಗಳನ್ನು ಮೀರಿ ಅವುಗಳ ಪ್ರಭಾವವನ್ನು ದಾಟಿ ಹೋಗಿರುವುದರಿಂದ ಆ ಸ್ಥಿತಿಯಲ್ಲಿ ಯಾವ ದುಃಖಕ್ಕೂ ಆಸ್ಪದವಿಲ್ಲ. ಅಶುಭವಾದ ದುಃಖವನ್ನು ತೊಡೆದು ಹಾಕಿರುವುದರಿಂದ ಅದು ಮಂಗಳಕರವಾದ ಸ್ಥಿತಿ. ಶಿವ ಎಂದರೆ ಶುಭ, ಮಂಗಳ ಎಂದು. ಅತ್ಯಂತ ಶುಭವಾದ ಸ್ಥಿತಿಯಾದ್ದರಿಂದ ಅದು ಶಿವರೂಪ. ಉಪನಿಷತ್ತುಗಳಲ್ಲಿ ರೂಢಿಯಾಗಿರುವ ಶಬ್ದಗಳನ್ನೇ ಪರಮಾರ್ಥ ಸತ್ಯದ ಸ್ವರೂಪವನ್ನು ತಿಳಿಸಲು ಈ ಮಂತ್ರದಲ್ಲಿ ಉಪಯೋಗಿಸಿದೆ. ಇವೆಲ್ಲವೂ ನಾನೇ ಆಗಿದ್ದೇನೆ ಎಂಬುದು ಮಂತ್ರ ದ್ರಷ್ಟಾರನ ಸ್ವಂತ ಅನುಭವದ ಮಾತುಗಳು. ಅಲ್ಲಿ ಚರ್ಚೆಗೆ ಆಸ್ಪದವೇ ಇಲ್ಲ. ನೋಡಿ, ಶಿವರೂಪಮಸ್ತು ಅಂತ ಏನಿದೆ, ರೂಪ ಅಂತ ಏನಿದೆ, ಇದು ನಮಗೆ ಪಂಚಭೂತಗಳಲ್ಲಿ ಮಧ್ಯದಲ್ಲಿರತಕ್ಕಂಥ ಭಾಗ. ಈ ರೂಪ ಅಂತ ಅನ್ನತಕ್ಕಂಥದ್ದು ಅಗ್ನಿ ತತ್ವ. ಈ ಅಗ್ನಿ ತತ್ವ ಏನಿದೆ, ಅಗ್ನಿ ತತ್ವ ಅಂದ್ರೆ ಬೆಳಗುವುದು, ಶಾಖವೂ ಇರುತ್ತದೆ ಮತ್ತು ಬೆಳಕು ಇರುತ್ತದೆ. ಸೊ ಅದರಿಂದ ಈ ಅಗ್ನಿ ತತ್ವವು ಮೇಲಿನ ಎರಡಕ್ಕೂ, ಅಮೂರ್ತವಾಗಿರುವ ಗಾಳಿ ಅಥವಾ ವಾಯು ಮತ್ತು ಆಕಾಶಕ್ಕೂ ಮತ್ತು ಮೂರ್ತವಾಗಿರತಕ್ಕಂಥ ಪೃಥ್ವಿ ಮತ್ತು ಜಲಕ್ಕೂ ಕೂಡ ಒಂದು ಲಿಂಕ್ ಮಾಡುವಂಥದ್ದು. ಅದಕ್ಕೆ ನಮ್ಮಲ್ಲೆಲ್ಲ ಹವನಗಳು ಹೋಮಗಳು ಮಾಡುವಾಗ ಅಗ್ನಿಯನ್ನು ಬಳಸ್ತೇವೆ. ಮತ್ತು ಯಾವುದೇ ಅಗ್ನಿ ಊರ್ಧ್ವಮುಖವಾಗಿರುತ್ತೆ. ನಮ್ಮ ಎಲ್ಲ ಭಗವಂತನ ಸೇವೆಗಳು ಮಾಡುವಾಗ ಅಥವಾ ನಾವು ಸಲ್ಲಿಸಿದಾಗ ಹವಿಸ್ಸುಗಳನ್ನು ತಲುಪಿಸುವುದು ಈ ವಾಯುವೇ. ಅದಕ್ಕೆ ವಾಯುವನ್ನು ವಾಹಕ ಅಂತ ಕೂಡ ಕರೀತಾರೆ. ಸೊ ಇದು ಮೇಲ್ಮುಖವಾಗಿದೆ, ರೂಪವಾಗಿದೆ ಮತ್ತು ಶುಭವಾಗಿದೆ. ಇದು ಎಲ್ಲವನ್ನ ನಿಷ್ಪಕ್ಷಪಾತವಾಗಿ ದಹಿಸಿ ಬಿಡುತ್ತದೆ. ಅಂದರೆ ಏನೇನು ಉತ್ಪತ್ತಿಯಾಗುತ್ತದೋ ಅದೆಲ್ಲವೂ ಇದ್ದಂತೆ ಭಾಸವಾಗಿ ಇಲ್ಲದಂತೆ ಭಾಸವಾಗುತ್ತದೆ. ಅಂದರೆ ಲಯ ಅಂದರೆ ಇಲ್ಲದೇ ಇರೋದು, ನಾಶವಾಗುವುದು ಅಂತ. ಆದರೆ ಪ್ರಳಯ ಅಂತಂದರೆ ಲೀನ ಮಾಡಿಕೊಳ್ಳುವುದು, ನನ್ನಲ್ಲೇ ಒಂದಾಗಿಸುವುದು ಅಂತ. ಅಂದರೆ ಪರಬ್ರಹ್ಮನಲ್ಲೇ, ಪರಮಾತ್ಮನಲ್ಲೇ, ಪರಮಶಿವನಲ್ಲೇ, ಅವನಲ್ಲೇ ವ್ಯಕ್ತವಾಗುತ್ತದೆ, ಅವನಲ್ಲೇ ಪ್ರಕಟವಾಗುತ್ತದೆ, ಅವನಲ್ಲೇ ಇರುತ್ತದೆ, ಅವನಲ್ಲೇ ವಿಲಯವಾಗುತ್ತದೆ ಅನ್ನುವ ಸಾಂಕೇತಿಕವಾಗಿರುವ ಈ ಅಗ್ನಿ ತತ್ವವನ್ನು ಇದು ಸಾಂಕೇತಿಕವಾಗಿ ಹೇಳಿದ್ದಾರೆ. ಈ ಅಗ್ನಿ ತತ್ವವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ನಾವು ನಾಮರೂಪಗಳಲ್ಲಿ ಜಗತ್ತಲ್ಲಿ ನೋಡೋದು. ನಮ್ಮ ಶರೀರ ಕೂಡ ಶಾಖ ಇರುವಷ್ಟು ದಿನ ಈ ಸ್ಥೂಲ ಶರೀರ ಇರುತ್ತೆ, ಹೌದಲ್ವ? ಆ ಸ್ಥೂಲ ಶರೀರ ಇರುವವರು ಆರೋಗ್ಯವಾಗಿದ್ದೇನೆ, ಬದುಕಿದ್ದೇನೆ ಅಂತ ನಾವು ಹೇಳೋದು. ಈ ಶಾಖ ಇಲ್ಲದೆ ಇದ್ದಾಗ, ಈ ಶರೀರವು ತಣ್ಣಗಾದಾಗ ಶವವೆಂದು, ಇರುವಾಗ ಇದು ಶಿವವೆಂದು ಹೇಳ್ತೇವೆ. ಕಾರಣ ಅಂದರೆ ಒಳಗಡೆ ಶುಭವಾಗಿರತಕ್ಕಂಥ ಆ ಮಂಗಳವಾಗಿರತಕ್ಕಂಥ ಆತ್ಮವು ಚೈತನ್ಯ ರೂಪದಲ್ಲಿ, ಅಂದರೆ ಈ ಬೆಳಕು ಮತ್ತು ಜ್ಞಾನದ ರೂಪದಲ್ಲಿ, ಶಾಖದ ರೂಪದಲ್ಲಿ ಈ ಶರೀರದಲ್ಲಿ ಇದೆ ಅನ್ನುವುದು ವೈಜ್ಞಾನಿಕವಾಗಿ ದೃಢವಾಗಿದೆ. ಮತ್ತು ಇರತಕ್ಕಂಥ ಈ ವೇದಾಂತದಲ್ಲೂ ಈ ಭಾಗಗಳಲ್ಲಿ ಎಲ್ಲ ಉಪನಿಷತ್ತುಗಳಲ್ಲೂ ಕೇಳ್ತೀರಿ. ಇದನ್ನು ಜ್ಞಾಪಕ ಇಟ್ಕೊಂಡು, ಇದು ಬೇಸಿದು, ಇದನ್ನು ಜ್ಞಾಪಕ ಇಟ್ಕೊಂಡು ಮುಂದಿನೆಲ್ಲ ಅರ್ಥ ಮಾಡ್ಕೋತಾ ಇರಬೇಕು. ಮುಂದಿನ ಮಂತ್ರ ಏನಿದೆ ನೋಡಿ. ಅಪಾಣಿಪಾದೋ ಅಹಂ ಅಚಿಂತ್ಯ ಶಕ್ತಿ ಪಶ್ಯಾಮ್ಯ ಅಚಕ್ಷುಃ ಸಶೃಣೋಮ್ಯ ಅಕರ್ಣಃ ಅಹಂ ವಿಜಾನಾಮಿ ವಿವಿಕ್ತ ರೂಪೋ ನ ಜಾಸ್ತಿ ವೇತ್ತ ಮಮ
ಚಿತ್ಸದಾಹಂ. ಅಹಂ ನಾನು, ಅಪಾಣಿಪಾದ ಕೈಕಾಲುಗಳಿಲ್ಲದವನು, ಅಚಿಂತ್ಯ ಶಕ್ತಿ ಅರಿಯಲು ಸಾಧ್ಯವಾದ ಶಕ್ತಿಯುಳ್ಳವನು, ಅಚಕ್ಷು ಕಣ್ಣುಗಳಿಲ್ಲದೆ ಪಶ್ಯಾಮಿ ನೋಡುತ್ತೇನೆ, ಅಕರ್ಣ ಕಿವಿಗಳಿಲ್ಲದೆ ಶೃಣೋಮಿ ಕೇಳುತ್ತೇನೆ, ವಿವಿಕ್ತ ರೂಪ ರೂಪವಿಲ್ಲದಿದ್ದರೂ ಅಹಂ ನಾನು ವಿಜಾನಾಮಿ ಚೆನ್ನಾಗಿ ತಿಳಿಯುತ್ತೇನೆ, ಮತ್ತು ಮಮ ನನ್ನನ್ನು ವೇತ್ತಾ ತಿಳಿದವನು ನ ಅಸ್ತಿ ಇಲ್ಲ. ಅಹಂ ನಾನು ಸದಾ ಯಾವಾಗಲೂ ಚಿತ್ ಜ್ಞಾನ ಸ್ವರೂಪನು, ಕೈಕಾಲುಗಳಿಲ್ಲದವನು ನಾನು, ಅರಿಯಲು ಅಸಾಧ್ಯವಾದ ಶಕ್ತಿಯುಳ್ಳವನು, ಕಣ್ಣುಗಳಿಲ್ಲದೆ ನೋಡುತ್ತೇನೆ, ಕಿವಿಗಳಿಲ್ಲದೆ ಕೇಳುತ್ತೇನೆ, ರೂಪವಿಲ್ಲದಿದ್ದರೂ ಚೆನ್ನಾಗಿ ತಿಳಿಯುತ್ತೇನೆ, ನನ್ನನ್ನು ಅರಿತವರು ಯಾರೂ ಇಲ್ಲ, ನಾನು ಯಾವಾಗಲೂ ಜ್ಞಾನಸ್ವರೂಪನು. ಅಂದರೆ ಪರಮಾತ್ಮನಿಗೆ ಈ ಸೃಷ್ಟಿಯಲ್ಲಿ ಸ್ಥಿತಿಯಲ್ಲಿ ಅದರೊಳಗೆ ತನಗಿಂತ ಬೇರೆಯದಾದ ಯಾವುದೂ ಕೂಡ ಸೃಷ್ಟಿ ಮಾಡುವುದಕ್ಕೆ, ಸ್ಥಿತಿಯಲ್ಲಿರುವುದಕ್ಕೆ, ಲಯ ಮಾಡುವುದಕ್ಕೆ ಬೇರೆಯಾದ ಕಾರಣಗಳು, ಪ್ರಮೇಯಗಳು, ಪದಾರ್ಥಗಳು ಬೇಡ. ಈ ಪದಾರ್ಥದ ಪ್ರಪಂಚಕ್ಕೆ ಭಗವಂತನ ಸಂಕಲ್ಪ ಮಾತ್ರ ಸಾಕು. ಸಮ್ಯಕ್ ಕಲ್ಪ, ಅವನು ಏನಾದರೂ ಕಲ್ಪಿಸಿಕೊಂಡರೆ ಸಾಕು ಅಂತ ಒಂದೊಂದು ಪ್ರಪಂಚ ಸೃಷ್ಟಿಯಾಗುತ್ತದೆ, ಬ್ರಹ್ಮಾಂಡ ಒಂದು ಸೃಷ್ಟಿಯಾಗುತ್ತದೆ. ಅದರಿಂದ ನಿಮಿತ್ತ ಉಪಾಧಿ ಕಾರಣ ಎಲ್ಲವೂ ಪರಮಾತ್ಮನೇ ಆಗಿದ್ದಾನೆ ಅಂತ ಬೇರೆ ಎಲ್ಲ ಉಪನಿಷತ್ತುಗಳೆಲ್ಲ ಹೇಳ್ತಾರೆ. ಅಂದರೆ ಅರ್ಥ ಇಲ್ಲಿ ಅಂದರೆ ನಮಗೆ ಈ ಸ್ಥೂಲ ಶರೀರದಲ್ಲಿರತಕ್ಕಂಥ 2 ಕಣ್ಣು 2 ಕಿವಿ, ಇದೆಲ್ಲೂ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೆ ಪರಿಚಯವಾಗುವುದಕ್ಕೆ ವ್ಯವಹಾರಕ್ಕೆ ಬೇಕಾಗಿರುವುದು ಈ ವ್ಯಷ್ಟಿಯಲ್ಲಿದೆ. ಆದರೆ ಇದು ಸಮಷ್ಟಿಯಲ್ಲಿ ಎಲ್ಲವೂ ಅವನೇ ಆಗಿರುವಾಗ ಕಣ್ಣಿನಿಂದ ಅವನು ನೋಡುತ್ತಾನೆ ಅಲ್ಲ, ಅವನಿಂದ ಕಣ್ಣು ನೋಡುತ್ತದೆ, ಕಿವಿ ಕೇಳುತ್ತದೆ ಅವನಿಂದ, ಯಾವುದರಿಂದ? ಒಳಗಡೆ ಚೈತನ್ಯ ಇರೋದ್ರಿಂದ. ಮೂಗು ಮೂಸುತ್ತದೆ ಅವನಿರುವುದರಿಂದ, ನಾಲಿಗೆಯು ರುಚಿ ನೋಡುತ್ತದೆ ಆ ಚೈತನ್ಯ ಇರುವುದರಿಂದ. ಸೊ ಚೈತನ್ಯದ ಕಾರಣದಿಂದ ಎಲ್ಲವೂ ಪ್ರಕಟವಾಗುತ್ತದೆ ಮತ್ತು ವ್ಯವಹಾರದಲ್ಲಿ ಇರುವಂತೆ ಕಾಣುತ್ತದೆ. ಅದರಿಂದ ಉಪಾಧಿಗಳಿಂದ ಪರಮಾತ್ಮ ಅಲ್ಲ, ಪರಮಾತ್ಮನಿಂದಲೇ ಎಲ್ಲ ಉಪಾಧಿಗಳು ಕ್ರಿಯಾಶೀಲವಾಗಿರುತ್ತದೆ, ಪ್ರಯತ್ನಶೀಲವಾಗಿರುತ್ತದೆ. ಸೊ ಈ ಜಗತ್ತಲ್ಲಿ ಎಲ್ಲವೂ ಪ್ರಕಟವಾಗುವುದು, ಕಾಣುವುದು, ಕೇಳುವುದು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು, ಅನುಭವಗಳು, ಸಂಯಮಗಳು, ಯಮಗಳು, ನಿಯಮಗಳು, ಇದೆಲ್ಲವೂ ಕೂಡ ನಮಗುಂಟಾಗೋದು ನಮಗಿರುವ ಅವಯವಗಳಿಂದ. ಈ ಅವಯವಗಳು ಯಾವುದು ಪರಮಾತ್ಮನ ದೃಷ್ಟಿಯಲ್ಲಿ ಇರುವುದಿಲ್ಲ. ಯಾಕೆಂದರೆ ಅವನು ಅಜ, ಅವನಿಂದಲೇ ಎಲ್ಲವೂ ಆಗಿದೆ. ಅವನಿಗೆ ಅದ್ಯಾವುದು ಇರುವುದಕ್ಕೆ ಅಥವಾ ಪ್ರಕಟವಾಗುವುದಕ್ಕೆ ಅದು ಯಾವುದರ ಅವಶ್ಯಕತೆಯೂ ಇಲ್ಲ. ಅದರಿಂದ ಕಣ್ಣಿಲ್ಲದೆ ನೋಡುತ್ತಾನೆ, ಕಿವಿ ಇಲ್ಲದೆ ಕೇಳುತ್ತಾನೆ, ನಾಲಿಗೆ ಇಲ್ಲದೆ ರುಚಿ ನೋಡುತ್ತಾನೆ ಅನ್ನುವುದನ್ನು ನೀವು ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪದಲ್ಲಿ ಎಲ್ಲವನ್ನ ಪೂರ್ಣವಾಗಿ ಸಂಪೂರ್ಣವಾಗಿ ನೋಡಬಹುದು. ಬೇರೆ ಬೇರೆ ಉಪನಿಷತ್ತಲ್ಲೂ ಇದರ ಪೂರ್ಣವಾದ ವಿವರಣೆಗೆ ಅಲ್ಲಲ್ಲಲ್ಲೇ ಬರುತ್ತೆ. ಆದರೆ ಅದು ಇಲ್ಲಿ ನಮಗೆ ಬೇಸಿಕ್ಕಾಗಿ ಅರ್ಥವಾಗೋ ಥರ ಹೇಳಿದ್ದಾರೆ. ಅದನ್ನು ನಾವು ಸುಲಭವಾಗಿ ತಿಳ್ಕೋಬೇಕು. ಅದರಿಂದ ಇದನ್ನು ನಾವು ಕೈವಲ್ಯೋಪನಿಷತ್ತಿನ ಲಘು ಉಪನಿಷತ್, ಅಂದರೆ ಬಹಳ ಹಗುರವಾಗಿ ತಿಳ್ಕೊಳ್ಬಾರ್ದು, ತಿಳಿದುಕೊಳ್ಳುವುದಕ್ಕೆ ಸುಲಭ ಅನ್ನುವ ಕಾರಣದಿಂದ ಇದೇ ಬೇಸಿಕ್ ಆಗಿರತಕ್ಕಂಥ ವಿಚಾರವನ್ನು, ಎಲ್ಲ ಉಪನಿಷತ್ತುಗಳ ಸಾರವನ್ನು, ಮೂಲವನ್ನು, ಅಲ್ಲಿರ್ತಕ್ಕಂಥ ಜಿಸ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಈ ಉಪನಿಷತ್ತಲ್ಲಿ ನಾವು ಕಾಣಬಹುದು. ಇದು ಚೆನ್ನಾಗಿ ಅರ್ಥವಾದರೆ ವಿವೇಕ ಚೂಡಾಮಣಿಯಲ್ಲಿ ಇದೆಲ್ಲ ಪ್ರಕಾರಗಳು ನಿಮ್ಗೆ ಅರ್ಥ ಆಗುತ್ತೆ. ತದನಂತರ ಪ್ರತಿಯೊಂದು ಉಪನಿಷತ್ತು ಇರತಕ್ಕಂಥದ್ದು ಹಾಗೆ ಯಥಾರ್ಥವಾಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ಬೃಹದಾರಣ್ಯಕ ಮತ್ತು ಇರತಕ್ಕಂಥ ಮಂಡೂಕ ಉಪನಿಷತ್ತು ಇದೆಲ್ಲರಲ್ಲೂ ಕೂಡ ಇದರ ವಿಸ್ತಾರವನ್ನು ದೊಡ್ಡದಾಗಿ ಹೇಳಿದೆ. ಈಗ ಮುಂದಿನ ಇದನ್ನು ಕೇಳಿ. ಮುಂದುವರಿಯುತ್ತಾ ದ್ರಷ್ಟಾರನು ತಾನು ಸಾಕ್ಷಾತ್ಕರಿಸಿದ ವಿಶ್ವರೂಪ ದರ್ಶನದಿಂದ ಸ್ಫೂರ್ತಿಗೊಂಡು ತುಂಬು ಹೃದಯದಿಂದ ಮಂತ್ರಗಳನ್ನು ಉದ್ಗರಿಸುತ್ತಾ ಹೋಗುತ್ತಾನೆ. ಇಲ್ಲಿ ಉಪಯೋಗಿಸಿರುವ ಶಬ್ದಗಳು ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರಗಳನ್ನು ಜ್ಞಾಪಕಕ್ಕೆ ತರುತ್ತವೆ. ಅಪಾಣಿಪಾದೋ ಅಹಂ, ನಾನು ಕೈಕಾಲುಗಳಿಲ್ಲದವನು ಅನ್ನೋದಕ್ಕೆ ಮುಂಡಕೋಪನಿಷತ್ತು ಹೇಳುತ್ತೆ ಅಕ್ಷಕ್ಷು ಶ್ರೋತ್ರಂ ತದ್ ಅಪಾಣಿಪಾದಂ. ಭಗವದ್ಗೀತೆ ಹೇಳುತ್ತೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿ ಶಿರೋಮುಖಂ. ಮಿತಿಗೆ ಒಳಪಡಿಸುವ ಯಾವ ವಿಶೇಷಣವೂ ಇಲ್ಲದ್ದರಿಂದ ಮಾತುಗಳಿಂದ ತಿಳಿಸಲಾಗದ್ದು. ಅಂದರೆ ನಾನು ಅಂಗವಿಕಲನಾದವನು ಎಂದು ಅರ್ಥವಲ್ಲ. ಇಲ್ಲಿನ ಶಬ್ದಗಳಿಗೆ ವಾಚ್ಯಾರ್ಥಗಳನ್ನು ತೆಗೆದುಕೊಳ್ಳಕೂಡದು. ಪ್ರಸ್ತುತ ಮಂತ್ರಗಳಲ್ಲಿ ಕೈಕಾಲುಗಳೆಂದು ಹೇಳಿರುವುದು ಕರ್ಮೇಂದ್ರಿಯಗಳನ್ನು ಒಟ್ಟಾಗಿ ಸೂಚಿಸುವುದರ ಸಂಕೇತ. ಸತ್ಯಕ್ಕೆ ಕೈಕಾಲುಗಳಿಲ್ಲ ಎಂದರೆ ಕೈಕಾಲುಗಳಿಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ಕೊಡುವುದೇ ಪರಮಾರ್ಥ ಚೈತನ್ಯ. ಹೌದು. ಆದರೆ ಅದಕ್ಕೆ ಕೈಗಳಾಗಲಿ ಕಾಲುಗಳಾಗಲಿ ಅವಯವಗಳಾಗಲಿ ಇಲ್ಲ ಎಂದು ಹೇಳುವ ರೀತಿ ಇದು. ಅದರ ಹೂರಣ ಇಷ್ಟೇ, ಶುದ್ಧ ಚೈತನ್ಯಕ್ಕೆ ಯಾವ ಅವಯವವೂ ಇಲ್ಲ. ಅದು ತನ್ನ ಅವಯವಗಳಿಂದ ಬಾಹ್ಯ ಪ್ರಪಂಚದ ಪ್ರಚೋದನೆಗಳಿಗೆ ಸ್ಪಂದನೆಗೊಳ್ಳಬೇಕಾದ ಅವಶ್ಯಕತೆಯೂ ಇಲ್ಲ. ಸ್ಪಂದನಗೊಳ್ಳುವ ಶರೀರದ ಅಂಗಾಂಗಗಳಿಗೆ, ಇಂದ್ರಿಯಗಳಿಗೆ ಸಾಮರ್ಥ್ಯ ಕೊಡುವುದೇ ಶುದ್ಧ ಚೈತನ್ಯ. ಅದು ಸ್ವಂತ ಅವಯವವಿಲ್ಲದೆ ಬೇರೆ ಅವಯವಗಳಿಂದ ಕೆಲಸ ಮಾಡಿಸುವ ಮೂಲಶಕ್ತಿ. ಉದಾಹರಣೆಗೆ ವಿದ್ಯುತ್ ಶಕ್ತಿಯ ಹಾಗೆ. ದೈವೀ ಹೇಷ ಗುಣಮಯಿ
ಮಮ ಮಾಯಾ ದುರತೆಯ, ನನ್ನನ್ನು ಆಧಾರ ಇಟ್ಟುಕೊಂಡ್ರೆ ಅದನ್ನು ದಾಟಬಹುದು. ಅಂದರೆ ಈ ಪಂಚಭೂತಗಳು ಪ್ರಕೃತಿಯಲ್ಲಿ ಇರತಕ್ಕಂಥ 3 ಗುಣಗಳಿಂದ ಯುಕ್ತವಾಗಿದೆ. ಈ 3 ಗುಣಗಳು ಇದೆಲ್ಲವೂ ಕೂಡ ಪರಮಾತ್ಮನಿಂದಲೇ ಪ್ರೇರಿತವಾದದ್ದು, ಅದರಿಂದಲೇ ಅದು ತಾರಕವಾಗೋದು. ಇದೆಲ್ಲವೂ ಕೂಡ ನಮ್ಮ ಶರೀರದ ಮೂಲಕ ಬಂದಾಗ ಈ ಸ್ಥೂಲ ಶರೀರದಲ್ಲಿ ನಾವು ಅಂತ ನಾವು ಭಾವಿಸ್ತಾ ಇದ್ದೇವೆ. ಆದರೆ ಮೂಲದಲ್ಲಿ ಎಲ್ಲದಕ್ಕೂ ಪರಮಾತ್ಮನೇ ಕಾರಣ. ಪರಮಾತ್ಮನಿಗೆ ಯಾವುದೇ ಗುಣದೋಷವಾಗಲಿ ಅಥವಾ ಯಾವುದೇ ದೋಷವಾಗಲಿ, ಯಾವುದೇ ಹುಟ್ಟು ಸಾವುಗಳ ದೋಷವಾಗಲಿ, ಸುಖ ದುಃಖಗಳ ದೋಷ ಗುಣಗಳಾಗಲಿ ಯಾವುದೂ ಇರುವುದಿಲ್ಲ. ಅದು ವಿಶುದ್ಧವಾಗಿರುತ್ತದೆ. ವಿಶುದ್ಧವಾಗಿದೆ ಅಂದರೆ ಎಲ್ಲ ಜಗತ್ತಿನ ಮೂಲಕ ತಾನು ತನ್ನನ್ನು ಹೇಗೆ ಬೇಕೋ ಹಾಗೆ ಅದನ್ನು ಪ್ರಕಟ ಮಾಡ್ತಾನೆ. ಅದರಿಂದಲೇ ಇದು ವಿಚಿತ್ರವಾದರೂ ಸತ್ಯವಾಗಿರತಕ್ಕಂಥದ್ದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನತಕ್ಕಂಥ ಪರಮ ಲಕ್ಷಣಗಳನ್ನು ಈ ಉಪನಿಷತ್ತಿನ 2 ಈ ಮಂತ್ರಗಳಲ್ಲಿ ನಾವು ಕಂಡುಕೊಳ್ಳಬಹುದು. ಅಚಿಂತ್ಯ ಶಕ್ತಿ, ಅನಿರ್ವಚನೀಯವಾದ, ಅಂದರೆ ಮಿತಿಗೆ ಒಳಪಡಿಸುವ ಯಾವ ವಿಶೇಷಣವೂ ಇಲ್ಲದ್ದರಿಂದ ಮಾತುಗಳಿಂದ ತಿಳಿಸಲಾಗದ್ದು. ಈ ಅನಿರ್ವಚನೀಯವಾದ ಶುದ್ಧ ಚೈತನ್ಯವು ಬುದ್ಧಿಗ್ರಾಹ್ಯವಲ್ಲ. ಅಂದರೆ ಲೆಕ್ಕ ಹಾಕೊಳ್ಳಿ, ಬುದ್ಧಿಗ್ರಾಹ್ಯವಲ್ಲ ಅಂದರೆ ಹಾಗಾದ್ರೆ ನಮಗಿರೋ ಬುದ್ಧಿಲಿ ನಾವು ತಿಳಿಯೋಕ್ಕಾಗಲ್ವೇ? ತಿಳಿಬೋದು. ಆದರೆ ಬುದ್ಧಿ ಮೊದಲು ತಿಳಿಯಾಗಬೇಕು. ಅಂದರೆ ಬುದ್ಧಿಯಲ್ಲಿ ಯಾವುದೇ ದೋಷವಿರಬಾರದು. ಹಾಗಾದರೆ ಬುದ್ಧಿಯಲ್ಲಿರುವ ದೋಷ ಯಾವುದು? ಬುದ್ಧಿಯಲ್ಲಿ ನಾನು ನನ್ನದು ಅನ್ನತಕ್ಕಂಥ ರಾಗ ದ್ವೇಷಗಳಿದೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ ಅರಿಷಡ್ಗಳು ತುಂಬಿದೆ. ಇದು ನಾವು ಬೇರೆಯವರಿಗೆ ಹೇಳಬೇಕಾದ್ದಿಲ್ಲ, ಯಾರಿಗೂ ವ್ಯವಹರಿಸಬೇಕಾದ್ದಿಲ್ಲ. ನಮ್ಮೊಳಗೆ ನಾವೇ ಕಂಡುಕೊಳ್ಳಬೇಕಾದ, ನಾವೇ ನಮ್ಮೊಳಗೆ ಶೋಧಿಸಿಕೊಳ್ಳಬೇಕಾದ ಒಂದು ತಿಳಿವಳಿಕೆ, ತಿಳಿಯಾಗಿರತಕ್ಕಂಥ ಧಾರಣೆ. ತಿಳಿವಳಿಕೆ ಅಂದ್ರೇನು? ಧಾರಣೆ. ಇದನ್ನು ಆಧ್ಯಾತ್ಮಿಕವಾಗಿ ವಿವೇಕ ಎಂದು ಕರೆಯುತ್ತಾರೆ. ಬುದ್ಧಿಯು ತಿಳಿಯಾದಾಗ ಅದು ವಿವೇಕವಾಗುತ್ತದೆ, ಜಾಗೃತವಾಗುತ್ತದೆ. ಅದರಿಂದ ನಾವು ಯಾವಾಗಲೂ ಕೂಡ ನಮ್ಮ ಬುದ್ಧಿಯ ತನಕ, ನಮಗೆ ಎಲ್ಲರಿಗೂ ಬುದ್ಧಿ ಇದೆ, ಇಲ್ಲ ಅಂತ ಹೇಳಿಲ್ಲ, ಆದರೆ ನಮಗೆ ವಿವೇಕ ಮಾತ್ರ ಕೆಲವರಿಗೆ ಮಾತ್ರ ಇದೆ. ಅಧ್ಯಾತ್ಮದಲ್ಲಿ ವಿವೇಕ ಪ್ರಧಾನವಾದ ಬುದ್ಧಿಯೇ ಇರಬೇಕು. ಬರೀ ಬುದ್ಧಿಯಿಂದ, ಬರೀ ಮನಸ್ಸಿನಿಂದ, ಬರೀ ಚಿತ್ತ ಅಹಂಕಾರಗಳಿಂದ ಇದನ್ನು ತಿಳಿಯಲಾಗದು. ಅಂತಃಕರಣ ಶುದ್ಧಿಯಾಗುವುದಕ್ಕೆ ಈ ಬುದ್ಧಿಯ ಆ ಮೂಲವಾಗಿರ್ತಕ್ಕಂಥ ಬುದ್ಧಿಯ ಜಾಗ ನಮಗೆ ಸರಿಯಾಗಿರುತ್ತದೆ. ಇದಕ್ಕೆ ಯಾವುದೇ ನಮ್ಮ ಹೊರಗಿರುವ ವ್ಯಕ್ತಿ, ವಸ್ತು, ವಿಚಾರ, ಜಗತ್ತು, ಮಠ ಮಾನ್ಯಗಳು, ದೇವರುಗಳು, ಪ್ರತಿಮೆಗಳು, ದೇವಸ್ಥಾನಗಳು ಇದೆಲ್ಲವೂ ಕೂಡ ನಮಗೆ ಮನಸ್ಸನ್ನು ತಿಳಿಗೊಳಿಸುವುದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪ್ರೇರಕವಾಗಬಹುದು. ಆದರೆ ನಮ್ಮನ್ನು ನಾವು ತಪ್ಪು ತಿಳಿದುಕೊಳ್ಳುವ, ನಾವು ಯಾವುದೋ ಒಂದಕ್ಕೆ ಸಿಕ್ಕಿ ಹಾಕಿಕೊಂಡಿರುವಂತೆ ತೊಳಲಾಡುವ, ಬಳಲಾಡುವ, ಜಾತಿಯೋ ನೀತಿಯೋ ಯಾವುದಕ್ಕೋ ಜಾತಿ ನೀತಿ ಕುಲಂ ಗೋತ್ರ ದೂರಗಂ ಅಂತ ಶಂಕರ ಭಗವತ್ಪಾದರು ಏನು ಹೇಳಿದ್ದಾರೆ, ಅದು ಯೂನಿವರ್ಸಲ್ ಟ್ರೂತ್. ಸೊ ಆ ಜಗತ್ ಪ್ರಸಿದ್ಧವಾದ ನಾವು ಧರಿಸಲೇಬೇಕಾಗಿರತಕ್ಕಂಥ ನಮ್ಮ ಮಾಲಿನ್ಯವನ್ನು, ಅಂದರೆ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಎಲ್ಲ ಮಲಿನಗಳನ್ನು ತೊಳೆದು ಹಾಕುವುದಕ್ಕೆ ಬೇಕಾಗಿರುವ ಶುದ್ಧ ಜ್ಞಾನ ಜಲ ಈ ರೂಪದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ವಿಚಾರವೇ ಆಗಿದೆ. ಅದರಿಂದ ತಿಳುವಳಿಕೆ ಅಂದರೆ ಶ್ರದ್ಧಾಯುಕ್ತವಾದ ಬುದ್ಧಿಯಿಂದ, ಅಂದರೆ ವಿಶಾಲವಾದ ಬುದ್ಧಿಯಿಂದ, ಅಂದರೆ ಸೂಕ್ಷ್ಮ ಬುದ್ಧಿಯಿಂದ ನಾವು ಇದನ್ನು ಕಾಣಬಹುದು. ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ಒಂದು ಬಕೆಟಲ್ಲಿ ಒಂದು ನಾಣ್ಯ ಹಾಕ್ಬಿಟ್ರೆ ನೀರಿನಲ್ಲಿ ಆ ನಾಣ್ಯ ನಮಗೆ ಕಾಣಬೇಕಾದ್ರೆ ಮೊದಲು ಬೆಳಕಿರಬೇಕು. ಬೆಳಕು ನೀರಿನ ಮೇಲೆ ಬೀಳಬೇಕು, ನೀರು ಶುದ್ಧವಾಗಿರಬೇಕು ಮತ್ತು ನೀರು ಅಲ್ಲಾಡದಂತಿರಬೇಕು. ತೆಳಗಡೆ ಬಿದ್ದಿರತಕ್ಕಂಥ ಕಾಯಿನ್ ನಮಗೆ ಕಾಣುತ್ತವಾಗ ಆ ಕಾಯಿನ್ ಅನ್ನೋದು ನನ್ನನ್ನು ನಾನು ಸ್ವರೂಪ ರೂಪದಲ್ಲಿ ನನ್ನನ್ನು ನಾನು ಕಂಡುಕೊಳ್ಳೋ ಒಂದು ಉದಾಹರಣೆ ಅಷ್ಟೇ. ಅದರಿಂದ ಹೊರಗಿನ ಸೂರ್ಯ ಮಾತ್ರ ಬೆಳಕಲ್ಲ, ಅದನ್ನು ನೋಡುವ ನನ್ನ ಕಣ್ಣಿನ ಬೆಳಕು ನನ್ನ ಕಣ್ಣಿನಲ್ಲಿ ಇರಬೇಕು ಅನ್ನತಕ್ಕಂಥದ್ದು ವಿಶುದ್ಧತೆಯ ಭಾವ. ಅಂದರೆ ನಮ್ಮ ಅಂತಃಕರಣ ಶುದ್ಧಿಗೆ ಬೇಕಾಗಿರತಕ್ಕಂಥ ಬಹು ಮಾನ್ಯತೆ ಇರತಕ್ಕಂಥ ಫಲಯುಕ್ತವಾಗಿರತಕ್ಕಂಥ ವಿಚಾರ ಇದು. ಅದರಿಂದ ರಾಗ ದ್ವೇಷವನ್ನು ಬಿಡದೆ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಅದರ ಪರಿಗ್ರಹಂ ಏನಿದೆ ವಿಮುಚ್ಯ ನಿರ್ಮಮಃ ಶಾಂತ ಬ್ರಹ್ಮಭೂಯಾಯ ಕಲ್ಪತೆ ಭಗವದ್ಗೀತೆಯಲ್ಲಿರೋ ಭಾಗ ಇದು. ಅದನ್ನು ನಾವು ಭಾಳ 18ನೇ ಅಧ್ಯಾಯದಲ್ಲಿರ್ತಕ್ಕಂಥ ವಿಚಾರವನ್ನು ಅನುಸಂಧಾನ ಮಾಡ್ಕೋಬೇಕು ಇದಕ್ಕೆ. ಆವಾಗ ನಮಗೆ ಈ ಅಹಂಕಾರ ಬಲ ದರ್ಪ ನಾನು ಅನ್ನೋದೆಲ್ಲವೂ ಈ ಸ್ಥೂಲ ಭಾವನೆಯನ್ನು, ಅಂದರೆ ಈ ಶರೀರದಲ್ಲಿ ಇರ್ತಕ್ಕಂಥ ದೇಹಾಭಿಮಾನ ಮೆಲ್ಲಗೆ ಹೋಗುತ್ತಾ ನಮ್ಮ ಸ್ವರೂಪ ಜ್ಞಾನ ನಮಗೆ ತನ್ನಷ್ಟಕ್ಕೆ ತಾನೇ ಕಂಡುಕೊಳ್ಳುತ್ತದೆ. ಅಲ್ಲಿ ಯಾವುದೇ ವಿಷಯಗಳಿಂದ, ಯಾವುದೇ ವಿಷಯದ ಗಾಳಿಯಿಂದ ನಾನು ಅನ್ನುವ ಆತ್ಮವು ಅಲ್ಲಾಡುವುದೇ ಇಲ್ಲ. ಅದರಿಂದ ಪ್ರತಿಬಿಂಬಕ್ಕೆ ಬೇಕಾಗಿರೋ ಬಿಂಬವನ್ನು ಕಾಣುವ ರೀತಿ ಏನಿದೆ ಅದು ಈ ಪ್ರಯೋಗದ ಪ್ರಕಾರ. ಅದರ ಮೂಲಕ ನಾವು ಒಳಗೆ ಹೋಗುವ ಪ್ರಯತ್ನವನ್ನು ಇಲ್ಲಿನಿಂದ ಮೆಲ್ಲಗೆ ಮಾಡತಕ್ಕದ್ದು. ಪ್ರಪಂಚದಲ್ಲಿರುವ ಎಲ್ಲಾ ಶಕ್ತಿ ವಿಶೇಷಗಳು ಯಾವ ರೀತಿಯಲ್ಲಾದರೂ ಭೌತಿಕವಾಗಿ ಸ್ಥೂಲ ರೂಪದಿಂದ ವ್ಯಕ್ತವಾದಾಗಲೇ ನಮ್ಮ ಗೋಚರಕ್ಕೆ ಬರುವುದು. ಆದರೆ ಯಾವ ಶುದ್ಧ ಚೈತನ್ಯವೋ ವಿಶ್ವದ ಶಕ್ತಿ ರೂಪಗಳಿಗೂ ಜೀವಾಳವಾಗಿದೆಯೋ ಅದು ಮಾತ್ರ ಯಾವ ಕಾರಣದಿಂದಲೂ ಅರಿಯಲು ಅಸಾಧ್ಯ. ಅಷ್ಟು ಮಾತ್ರವಲ್ಲ,
ಭೌತಿಕ ಪ್ರಪಂಚದ ಮನಸ್ಸು ಬುದ್ಧಿಗಳನ್ನೊಡಗೂಡಿ ಎಲ್ಲ ಸಾಧನಗಳನ್ನು ಮೀರಿ ಹೋದಾಗ ಮಾತ್ರವೇ ಉಳಿದೆಲ್ಲಾ ಶಕ್ತಿಗಳ ಹಿಂದಿರುವ ಈ ಮಹಾಶಕ್ತಿ ಸ್ವರೂಪವನ್ನು ಅರಿಯುವುದು ಸಾಧ್ಯ. ಬುದ್ಧಿಶಕ್ತಿಗೆ ಇದನ್ನು ಅರಿಯಲು ಅಸಾಧ್ಯ. ಏಕೆಂದರೆ ಬುದ್ಧಿಶಕ್ತಿಯು ಬುದ್ಧಿಶಕ್ತಿಯಾಗಿ ಕೆಲಸ ಮಾಡಬೇಕಾದರೆ ಈ ಚೈತನ್ಯ ಶಕ್ತಿಯ ಪ್ರಭಾವ ಇದ್ದರೆ ಮಾತ್ರ ಸಾಧ್ಯ. ಇದರ ಬೆಂಬಲವಿಲ್ಲದೆ ಬುದ್ಧಿಶಕ್ತಿಯು ನಿರ್ಜೀವ, ಜಡ. ಅಂದರೆ ಯಾವುದು ಚೈತನ್ಯವಿಲ್ಲದೆ ಜಡ ಯಾವುದೇ ಕೆಲಸ ಮಾಡಲಾಗುವುದಿಲ್ಲ. ಈ ಜಗತ್ತು ಅನ್ನೋದು ಜಡವಾಗಿರತಕ್ಕಂಥದ್ದು. ನಮಗೆ ಸುಮ್ಮನೆ ಚಲನವಲನಗಳು ಕಾಣ್ತಾ ಇದೆ ಅಲ್ಲ, ಇವ್ರ ಸ್ವಾಮಿಗಳಿರ್ಬೋದು, ಅವ್ರ ಮಹಾಗುರುಗಳಿರ್ಬೋದು, ಇವ್ರ ನಮ್ಮ ಮೇಷ್ಟ್ರಿರ್ಬೋದು, ಇವ್ರು ಬೇರೆ ಇರ್ಬೋದು, ಆದ ಜಾತಿ ಈ ಜಾತಿ, ಅವನು ಭಾಳ ಉತ್ತಮನಾಗಿದ್ದಾನೆ, ವೇದಗಳನ್ನು ಒಪ್ಕೊಂಡಿದ್ದಾನೆ, ಭಾಳ ವೇದಾಂತಗಳನ್ನು ತಿಳ್ಕೊಂಡಿದ್ದಾನೆ, ಇದ್ಯಾವುದು ಸಹಾಯಕ್ಕೆ ಬರುವುದಿಲ್ಲ. ನಮಗೆ ದೃಷ್ಟಿ ದೋಷ ಇದೆ. ಸೃಷ್ಟಿಯಲ್ಲಿ ಯಾವುದೇ ದೋಷವಿಲ್ಲ. ಅದು ನಮ್ಮ ದೃಷ್ಟಿಯಲ್ಲಿ ದೋಷವಿರುವುದರಿಂದ ಯಾವುದನ್ನು ಹೇಗೆ ತಿಳಿಯಬೇಕೋ ಹಾಗೆ ತಿಳಿಯದೇ ಇರುವುದೇ ಪದಾರ್ಥ ಪ್ರಪಂಚ. ಅದರಿಂದ ನಾವು ಪದಾರ್ಥ ಪ್ರಪಂಚದಲ್ಲಿ ಪದಾರ್ಥವಾಗಿ ಅಂದರೆ ಜಡವಾಗಿ ಈ ಶರೀರದಲ್ಲಿ ನಮ್ಮದೇ ಆದಂಥ ಒಂದು ವರ್ಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವು ಈ ಮೋಹಾಚ್ಛಾದಿತ ಮಾಯಾಚ್ಛಾದಿತ ವಿಕ್ಷೇಪ ಮತ್ತು ಆವರಣದಿಂದ ಕೂಡಿರತಕ್ಕಂಥ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಭಾಸವಾಗುತ್ತದೆ. ಯಾವಾಗಲೂ ಇರುವ ಮಾಯೆಯಾಗಲಿ, ಯಾವಾಗಲೂ ಇರುವ ಈ ಮನುಷ್ಯ ಶರೀರವಾಗಲಿ, ಅಥವಾ ಈ ಜಗತ್ತಿನಲ್ಲಿರ್ತಕ್ಕಂಥ ಕನಸಿನ ದೃಶ್ಯದಂತೆ ಬಂದು ಹೋಗುವ ಎಲ್ಲ ವಿಚಾರಗಳಾಗಲಿ, ಇದಾವಾಗಲೂ ನಿತ್ಯವಾಗಿಯೂ ಇದ್ದೇ ಇರುತ್ತದೆ. ಅಂದರೆ ನಿತ್ಯವಾಗಿಯೂ ಇದು ಬರುತ್ತದೆ, ಇರುತ್ತದೆ, ನಾಶವಾಗುತ್ತದೆ. ಆದರೆ ಇದಕ್ಕೆ ಪ್ರೇರಕವಾಗಿರುವ ತಾರಕವಾಗಿರುವ ಎಲ್ಲದಕ್ಕೂ ಕಾರ್ಯಕಾರಣಕ್ಕೆ ಸಂಬಂಧವಿರುವ ಮೇಲಿನ ವಿಶುದ್ಧ ತತ್ವ ಏನಿದೆ, ಆ ಪರಮಾತ್ಮ ಏನಿದೆ, ಆ ಆತ್ಮ ಚೈತನ್ಯ ಏನಿದೆ, ಆ ವಿಶುದ್ಧವಾಗಿರ್ತಕ್ಕಂಥ ಸತ್ವ ಏನಿದೆ, ಅದು ನಮ್ಮಲ್ಲಿರ್ತಕ್ಕಂಥ ಆತ್ಮಭಾವ. ಈ ಆತ್ಮವೇ ನಾನು ಅನ್ನುವ ಪರಿಪೂರ್ಣವಾದ ಪರಿಚಯ ನಮಗೆ ಸ್ಥೂಲ ಶರೀರದಂತಾಗುವುದಿಲ್ಲ. ಇದು ಸೂಕ್ಷ್ಮವಾಗಿರುವ ವಿವೇಕದಿಂದ ಕೂಡಿರುವ ಬಹುವಾಗಿ ವರ್ಣನೆ ಮಾಡುವುದೇ ಇದ್ದರೂ ಅದನ್ನು ನೋಡುತ್ತಾ ಇರುವಾಗ ಮೂಕ ವಿಸ್ಮಿಕನ ಆಗುವಂತೆ ಕಾಣತಕ್ಕಂಥದ್ದು ಆತ್ಮ ಸಾಕ್ಷಾತ್ಕಾರ. ಅದನ್ನೇ ಶಾಂತಿ, ಅದೇ ನೆಮ್ಮದಿ, ಅದೇ ನಮಗಿರ್ತಕ್ಕಂಥ ಬೇಕಾಗಿರತಕ್ಕಂಥ ಗುರಿ, ಅಂದರೆ ಮೋಕ್ಷ ಅಂತ ಅರ್ಥ. ಅಂದರೆ ಮೋಕ್ಷಕ್ಕೆ ಮೂಲವಾಗಿರುವ ಇದೆಲ್ಲವನ್ನು ಅಧ್ಯಯನ ಮಾಡುತ್ತಾ ಮೋಕ್ಷವೂ ನನಗೆ ಬೇಕಾಗಿಲ್ಲ ಎಂಬ ಭಾವ ಬಂದಾಗ ಮೋಕ್ಷವು ತಾನಾಗಿಯೇ ದಕ್ಕುವಂತಹದೇ ಹೊರತು ಮೋಕ್ಷವನ್ನು ಸಪ್ರೇಟಾಗಿ ಇರತಕ್ಕಂಥ ಯಾವುದೋ ಒಂದು ಫಲಿತಾಂಶ ಅಲ್ಲ. ಅದರಿಂದ ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರುವ ತಿಳಿಯಾದ ಒಂದು ಅಳಿಕೆ ಧಾರಣೆ ನಮಗೆ ಇರಬೇಕು. ಆ ಧಾರಣೆಯನ್ನು ಧರ್ಮ ಅಂತ ಕರೀತಾರೆ. ಮುಂದೆ ಕೇಳ್ತಾರೆ ನೋಡಿ. ಪಶ್ಯಾಮ್ಯ ಚಕ್ಷು ಸ ಶೃಣೋಮ್ಯ ಕರ್ಣಃ. ಕಣ್ಣುಗಳಿಲ್ಲದೆ ನೋಡುತ್ತೇನೆ, ಕಿವಿಗಳಿಲ್ಲದೆ ಕೇಳುತ್ತೇನೆ ಎಂಬುದು ವಾಚ್ಯಾರ್ಥ. ಈ ವಾಕ್ಯಗಳು ಪ್ರಪಂಚ ಪ್ರಸಿದ್ಧವಾದವು, ಬಹುಜನರ ಪ್ರಶಂಸೆಗೆ ಪಾತ್ರವಾದವು. ಹೌದು. ನೋಡುವುದು ನಿಜವಾಗಿಯೂ ಕಣ್ಣುಗಳಲ್ಲ, ನಮ್ಮ ಭೌತಿಕ ಕಣ್ಣುಗಳ ಹಿಂದೆ ಇದ್ದುಕೊಂಡು ಕಣ್ಣಿನ ಮೂಲಕ ತನ್ನ ಬೆಳಕಿಂದ ಎಲ್ಲ ವಸ್ತುಗಳನ್ನು ಬೆಳಗುತ್ತಿರುವುದೇ ಪರಾವಸ್ತುವಾದ ಆತ್ಮ ಚೈತನ್ಯ. ಹೌದು. ಅದೇ ನಿಜವಾಗಿ ನೋಡುತ್ತಿರುವುದು. ಅದಕ್ಕೆ ಸ್ವಂತ ಕಣ್ಣಿಲ್ಲ. ಅದಿಲ್ಲದಿದ್ದರೆ ನಮ್ಮ ಬಾಹ್ಯ ಚಕ್ಷುಗಳು ವ್ಯರ್ಥ. ಹಾಗೆಯೇ ಆತ್ಮ ಚೈತನ್ಯವೇ ನಮ್ಮ ಕಿವಿಗಳ ಮೂಲಕ ಕೇಳುತ್ತಿರುವ ಪರಾವಸ್ತು. ಕೇನೋಪನಿಷತ್ತಿನಲ್ಲಿ ಈ ವಿಷಯವನ್ನೇ ಕುರಿತು ವಿಸ್ತಾರವಾಗಿ ಸುಂದರವಾಗಿ ವರ್ಣಿಸಿದೆ. ಅನುಭವದ ವಿಷಯಗಳಾಗಲಿ ಅನುಭವದ ಕರಣಗಳಾಗಲಿ ಆತ್ಮವಲ್ಲ. ಆತ್ಮವು ಬಾಹ್ಯ ವಸ್ತುಗಳು ಅಂತಃಕರಣಗಳಿಂದ ಆಚೆ ಇದ್ದು ಕರಣಗಳ ಮೂಲಕ ಅರಿವನ್ನುಂಟು ಮಾಡುವ ಚೈತನ್ಯ ವಸ್ತು, ಶಬ್ದ ಕ್ಷೇತ್ರದಲ್ಲಿ ಕೇಳಿಸಿಕೊಳ್ಳುವ ಅಂತಃಶಕ್ತಿ. ಈ ಭಾಗವನ್ನು, ಈ 2 ಮಂತ್ರಗಳನ್ನು ಪದೇ ಪದೇ ನೀವು ಅದನ್ನು ಅಧ್ಯಯನ ಮಾಡಬೇಕು, ನೋಡಬೇಕು. ಅಂದರೆ ನಾನು ಅನ್ನತಕ್ಕಂಥದ್ದು ಏನು ಅಂತ. ನಾನು ಅನ್ನುವುದು ಚೈತನ್ಯವೋ ಜಡವೋ? ನಾನು ನನ್ನ ಕಣ್ಣಿನ ಮೂಲಕ ನೋಡುತ್ತೇನೆ. ಕಣ್ಣಿನ ಮೂಲಕ ನೋಡುತ್ತೇನೆ ಎನ್ನುವಾಗ ಕಣ್ಣು ನಾನಲ್ಲ ಅನ್ನುವುದು ಸ್ವಯಂ ಪ್ರಮಾಣಿತ. ಹಾಗೆಯೇ ಕಿವಿಯ ಮೂಲಕ ನಾನು ಕೇಳುತ್ತೇನೆ, ಕಿವಿಯೂ ನಾನಲ್ಲ. ಮೂಗಿನಿಂದ ಮೂಸುತ್ತೇನೆ, ಮೂಗು ನಾನಲ್ಲ. ಚರ್ಮದ ಮೂಲಕ ಮುಟ್ಟುತ್ತೇನೆ, ಆದರೆ ಚರ್ಮವೂ ನಾನಲ್ಲ. ಅದೆಲ್ಲವೂ ನನಗೆ ಉಪಾಧಿಯಾಗಿದೆ, ಉಪಕರಣವಾಗಿದೆ. ಕೈಯಿನಿಂದ ಕರ್ಮವನ್ನು ಮಾಡುತ್ತೇನೆ, ಆದರೆ ಕರ್ಮವೂ ನಾನಲ್ಲ. ಸೊ ಕರ್ಮವನ್ನು ಕೈಯಿನ ಮೂಲಕ ಮಾಡತಕ್ಕಂಥ ನಾನು ಅನ್ನುವ ಹಿಂದಿನದು ಕೇವಲ ಚೈತನ್ಯವಾಗಿದೆ. ಇದನ್ನು ಬಿಡಿಸಿಕೊಂಡಾಗ, ಬೇರೆ ಮಾಡಿಕೊಂಡಾಗ ವಿಶುದ್ಧವಾಗಿರುವ ಇದಾವುದೇ ಅಂಗ ರಚನೆಗಳು ಯಾವುದೂ ಇಲ್ಲದೆ, ಜನ್ಮವೂ ಇಲ್ಲದೆ ಇರತಕ್ಕಂಥ ನನ್ನ ನಿಜ ಸ್ವರೂಪ, ನನ್ನ ಮೂಲ, ನಾನು ಬೀಜವಾಗಿರ್ತಕ್ಕಂಥ ನಾನು ಎಂಬತಕ್ಕಂಥ ಈ ಅಹಂ ಸ್ವರೂಪ ಏನಿದೆ, ಇದು ನಮಗೆ ದರ್ಶನವಾಗುತ್ತದೆ, ತಿಳಿದುಕೊಳ್ಳುತ್ತೇವೆ. ವಿವಿಕ್ತ ರೂಪ, ರೂಪವಿಲ್ಲದ್ದು ಎಂದರ್ಥ. ಇಂದ್ರಿಯ ಗ್ರಾಹ್ಯ ವಸ್ತುಗಳಿಗೆಲ್ಲ ಭೌತಿಕ ರೂಪ ಇರಲೇಬೇಕು. ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಕರ್ಣಗಳಿಂದ ನಿಯಮಿತವಾಗದೇ ಇರುವುದು ರೂಪರಹಿತವಾಗಿಯೇ ಇರಬೇಕು. ಸತ್ಯ ಸ್ವರೂಪವಾದ ಆತ್ಮವು
ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಎಲ್ಲೆಯನ್ನು ದಾಟಿ ಹೋಗಿರುವುದರಿಂದ ಅದು ರೂಪರಹಿತವಾದದ್ದು. ಹಾಗೆಂದರೆ ಸೂಕ್ಷ್ಮ ಶರೀರಕ್ಕೆ ಸೇರಿದ ಅಂತಃಕರಣಗಳೆಂಬ ತಪ್ಪು ಭಾವನೆ ಉಂಟಾಗದಿರಲಿ ಎಂದು ಆತ್ಮವು ಜ್ಞಾನ ಸ್ವರೂಪ ಎಂದು ಮುಂದೆ ವಿಶದೀಕರಿಸಿದೆ. ನೋಡಿ, ಇವಾಗ ಒಂದೊಂದಾಗಿ ನೋಡಿ. ಕಣ್ಣು ನೋಡುತ್ತದೆ ಹೊರಗಿನ ದೃಶ್ಯವನ್ನ, ಆದರೆ ಕಣ್ಣು ನೋಡುತ್ತದೆ ಅನ್ನುವಾಗ ನಾನು ನೋಡ್ತಾ ಇದ್ದೀನಿ ಅಂತ ನಾನು ಅಂತೀನಿ. ಈ ನೋಡುತ್ತಿರುವ ನಾನು ಯಾರು, ಯಾವುದರ ಮೂಲಕ ನಾನು ನೋಡ್ತಾ ಇದ್ದೀನಿ ಅಂತ ನಾವು ಯೋಚನೆ ಮಾಡೋದಿಲ್ಲ. ಮಾಡದೇ ಇರುವಾಗ ನಮಗೇನಿಸುತ್ತೆ ಅಂದರೆ, ಕಣ್ಣಿನ ಮೇಲೆ ನನಗೆ ಯಾವುದೋ ಪ್ರಭಾವ ಇದೆ, ಯಾವುದೋ ಒಂದು ಅದ್ರ ಮೇಲೆ ಇರ್ತಕ್ಕಂಥ ಪ್ರಭುತ್ವ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಪ್ರಪಂಚದ ಎಲ್ಲ ವಸ್ತು ವಿಚಾರಗಳಲ್ಲೂ, ಮನೆಗಳಲ್ಲೂ, ಪ್ರತಿಯೊಂದರಲ್ಲೂ ನನಗೆ ಪ್ರಭಾವ ಇದೆ, ಪ್ರಭುತ್ವ ಇದೆ ಅಂತ ಅನ್ಕೋತೀನಿ. ಆದರೆ ಏನನ್ನೂ ನಾವು ಮಾಡಲಾಗುವುದಿಲ್ಲ. ಯೋಚನೆ ಮಾಡಿ ನೋಡಿ, ಸೂರ್ಯಚಂದ್ರರನ್ನು, ವಾಯುವನ್ನು, ಅಗ್ನಿಯನ್ನು, ಜಲವನ್ನು ನಾವೇನಾದರೂ ಮಾಡಿ ಉತ್ಪತ್ತಿ ಮಾಡೋಕ್ಕಾಗತ್ತೇನೋ? ಇಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ 3 ರೀತಿಯಾದ ರತ್ನಗಳಿದೆಯಂತೆ. ಯಾವ್ಯಾವುದು ರತ್ನ ಅಂತಂದರೆ ನಮಗೆ ಜಲ, ಅನ್ನ ಮತ್ತು ಸುಭಾಷಿತ ಅಂತ. ಜಲ ಮತ್ತು ಅನ್ನ, ಈ ಸುಭಾಷಿತ, ಈ 3 ರತ್ನಗಳು ಮನುಷ್ಯನಿಗೆ ಬದುಕಿನಲ್ಲಿ ಬದುಕಿರುವಾಗ ಬೇಕು. ಅಂದರೆ ಯಾಕೆ ರತ್ನ ಅಂತ ಹೇಳಿದ್ದಾರೆ ಅಂದರೆ, ಸುಭಾಷಿತ ಅಂದರೆ ಏನಂತಾರೆ ಅರ್ಥ, ಯಾರಿಗಾದರೂ ಏನೊಂದು ನಾವು ಮಾತಾಡುವಾಗ ಮಧುರ ಭಾವನೆ ಅವರ ಹೃದಯದಲ್ಲಿ ಬರಬೇಕು, ಅಂಥವುದನ್ನು ಸುಭಾಷಿತ ಅಂತ ಕರೆಯರಿ. ಅವ್ರಿಗೇನಾದ್ರು ಪ್ರಯೋಜನವಾಗಬೇಕು, ಅತ್ಯುತ್ತಮವಾಗಿರಬೇಕು. ಬದುಕಿನ ಆಚೆಗೆ ಈ ಶರೀರ ಹೋದ ನಂತರವೂ ಇರತಕ್ಕಂಥ ಯಾವುದು ಪ್ರಯಾಣ ಇದೆ ಅದಕ್ಕೆ ಅನುಕೂಲವಾಗತಕ್ಕಂಥ ಗೋಲಿನಂತೆ ಇರುವ ಆಧ್ಯಾತ್ಮ ಅಂದರೆ ವೇದಾಂತ, ವೇದ ಮತ್ತು ವೇದಾಂತ ಉಪನಿಷತ್ತುಗಳು, ಇದರ ವಿಚಾರಗಳು ಇರಬೇಕು. ಆವಾಗ ಅದನ್ನು ನಾವು ಉಪನಿಷತ್ತು, ಈ ವಿಚಾರಗಳನ್ನು ನಾವು ಯಾವಾಗಲೂ ಕೂಡ ಸುಭಾಷಿತ ಅಂತ ಕರೀತಾರೆ. ಸುಭಾಷಿತ, ಒಳ್ಳೆಯದಾಗಿರತಕ್ಕಂಥ ಮಾತು. ಇದು ಈ ಜಗತ್ತಲ್ಲಿರೋ ಒಂದು ರತ್ನ. ಇನ್ನು ಜಲ ಮತ್ತು ಅನ್ನ, ನೀರು ಯಾರಿಗಾದ್ರೂ ಆಗಲಿ, ನಮಗೆ ನೀರು ಕೊಟ್ಟಾಗ ಅವ್ನಿಗೆ ಆಗೋ ಆನಂದನೇ ಬೇರೆ. ಮತ್ತು ಅನ್ನ, ಪ್ರಾಣ ಹೋಗ್ತಾ ಇದೆ, ಏನಾದ್ರು ಆಹಾರ ಬೇಕು ಅನ್ನುವಾಗ ಕೊಡ್ತಾರಲ್ಲ, ಈ 3 ವೈದಾಂತಿಕವಾಗಿ, ಆಧ್ಯಾತ್ಮಿಕವಾಗಿ ಈ 3 ರತ್ನಗಳು ಎಂದು ಈ ಜಗತ್ತಿನಲ್ಲಿ ಗುರುತಿಸಿದ್ದಾರೆ, ಕರೆದಿದ್ದಾರೆ. ಅದನ್ನು ನಾವು ಹಾಗೆಯೇ ಭಾವಿಸಿದಾಗ ಅದೆಲ್ಲವೂ ನಮ್ಮಲ್ಲಿದೆ. ನಾವು ಅದನ್ನು ಗುರುತಿಸುತ್ತಾ, ಅದನ್ನು ಬಳಸುತ್ತಾ, ನಾವು ಬೆಳೆಯುತ್ತಾ ಆಧ್ಯಾತ್ಮಿಕವಾಗಿ ಈ ಸ್ಥೂಲದಲ್ಲಿ ನಾವು ಯಾವ್ಯಾವುದರಿಂದಲೋ ನಮ್ಮನ್ನು ಗುರುತಿಸ್ಕೊಂಡಿದ್ದೀವಿ. ಆದರೆ ಜಗತ್ತಿನಲ್ಲಿ ನಾವು ಏನೇನನ್ನು ಗುರುತಿಸ್ಕೊಂಡಿದ್ದೀವೋ ಅದೆಲ್ಲವೂ ನಮ್ಮಿಂದ ಗುರುತಿಸಲ್ಪಟ್ಟಿದೆ. ಒಡವೆ ಇದೆ, ಇವು ಸಾಹುಕಾರ ಅನ್ನೋದು ಯಾವ ಕಾರಣದಿಂದ? ನೀವು ಸಾಹುಕಾರರಾಗಿದ್ದರೆ ಒಡವೆನೂ ಕೂಡ ನಿಮ್ಮ ಹತ್ರ ಇದೆ ಅಂತ ಗುರುತಿಸ್ಬೋದು. ಒಡವೆ ಇರಲಿ ಬಿಡಲಿ, ವಸ್ತು ವಿಚಾರ ಇಲ್ಲದೆ ಇರಲಿ, ಏನಾರು ಆಗಿರಲಿ, ಇವನು ಜ್ಞಾನವಂತ ಅಂದರೆ ಜ್ಞಾನ ಇರಬೇಕಲ್ಲ. ಜ್ಞಾನ ಯಾರು? ನೀವೇ ಸ್ವರೂಪವಾಗಿರೋ ಚೈತನ್ಯ. ಎಲ್ಲದಕ್ಕಿಂತ ಮೊದಲು ನಾನು ಅನ್ನುವ ಈ ಚೈತನ್ಯವು ಶರೀರದಲ್ಲಿ ಇದೆ ಅಂತ ಗುರುತಾಗಬೇಕಾದರೆ ಈ ಸ್ಥೂಲ ಶರೀರವು ಬದುಕಿರಬೇಕು. ಅಂದರೆ ಬದುಕಿರಬೇಕು ಅಂದರೆ ಜೀವಂತವಾಗಿರಬೇಕು. ಅಂದರೆ ಪ್ರಾಣ ಇದೆಯಲ್ಲ, ಆ ಪ್ರಾಣಾಯಾಮದ ವಿಶೇಷವಾದ ಆ ಪ್ರಾಣ ಶಕ್ತಿಯನ್ನು ಗುರುತಿಸಬೇಕು. ಆ ಪ್ರಾಣಶಕ್ತಿಗೂ ಪ್ರಾಣವಾಗಿರುವ ನಾನು ಎಂಬತಕ್ಕಂಥ ಈ ಚೈತನ್ಯವು ಇದೆಯಲ್ಲ, ಅದರ ವಿಚಾರವನ್ನು ಎಲ್ಲ ಉಪನಿಷತ್ತುಗಳು ಹೇಳುತ್ತೆ. ಆಗೋಯ್ತಾ ಇದೆಯಾ? ಮುಂದಿನ ಮಾತು ಕೇಳಿ. ವಿಜಾನಾಮಿ, ನಮ್ಮ ಜ್ಞಾನ ಭಂಡಾರವೆಲ್ಲ ನಾನು ತಿಳಿದಿದ್ದೇನೆ, ನನಗೆ ಗೊತ್ತಿದೆ ಎಂಬ ಸಂತತ ಚಿತ್ತವೃತ್ತಿಯಿಂದಲೇ ಏರ್ಪಟ್ಟಿದೆ. ನನ್ನ ತಿಳುವಳಿಕೆಯಿಂದ ಸಂಗ್ರಹವಾದದ್ದೇ ನನ್ನ ಜ್ಞಾನ ಭಂಡಾರ. ಆದರೆ ಇಲ್ಲಿ ಹೇಳಿರುವ ತಿಳಿವು ಬುದ್ಧಿಯಿಂದ ಉತ್ಪನ್ನದಲ್ಲ ಎಂದು ಮುಂದೆ ಸ್ಪಷ್ಟೀಕರಿಸಿದೆ. ಓದಿ. ನಚಾಸ್ತಿ ವೇತ್ತಾ ಮಮ, ಬುದ್ಧಿಯಿಂದ ಉತ್ಪನ್ನವಾದ ಭಾವನೆ ಚಿಂತನೆಗಳನ್ನು ಬೆಳೆಸುವುದು ಆತ್ಮ ಚೈತನ್ಯವೇ. ಅವುಗಳ ಅರಿವುಂಟಾಗುವುದು ಆತ್ಮ ಚೈತನ್ಯದ ಶಕ್ತಿಯಿಂದಲೇ. ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ಉದಿಸುವ ಸದ್ಭಾವನೆಯಾಗಲಿ, ದುಶ್ಚಿಂತೆಯಾಗಲಿ, ಜ್ಞಾನವಾಗಲಿ, ಅಜ್ಞಾನವಾಗಲಿ, ಸ್ಮರಣೆಯಾಗಲಿ, ಅಲ್ಲದೆ ಕಾಮಕ್ರೋಧ ದ್ವೇಷ ಮಾತ್ಸರ್ಯಗಳ ಯಾವ ಭಾವೋದ್ರೇಕವೇ ಆಗಲಿ, ಎಲ್ಲವೂ ಆತ್ಮಚೇತನದ ಶಕ್ತಿಯಿಂದಲೇ ನಮ್ಮ ಅರಿವಿಗೆ ಬರುವುದು. ಈ ಶುದ್ಧ ಚೈತನ್ಯ ಸ್ವರೂಪವೇ ಮಂತ್ರ ಋಷಿಯ ಹಾಡಿನ ಪಲ್ಲವಿ. ಋಷಿಯು ಇದುವರೆಗೆ ಹೇಳಿರುವುದರ ಮನನದಿಂದ ನಾವು ಭೌತಿಕ ವಸ್ತುಗಳನ್ನು ಬಿಟ್ಟು ಮನಸ್ಸಿನ ವೃತ್ತಿಗಳನ್ನು ದಾಟಿ ಬುದ್ಧಿಯ ಗರ್ಭಗುಡಿಗೆ ಬಂದಿದ್ದೇವೆ. ಆದರೆ ಅದರಲ್ಲಿರುವುದನ್ನು ಬೆಳಗುವುದು ಮತ್ತೊಂದಿದೆ ಎಂದು ತಿಳಿದಾಗ ಎಲ್ಲಕ್ಕೂ ವಿಷಯಿಯಾಗಿರುವುದೇ ಆ ಶುದ್ಧ ಚೇತನ ಸ್ವರೂಪ. ಅದು ಯಾವುದಕ್ಕೂ ಯಾರಿಗೂ ಯಾವಾಗಲೂ ವಿಷಯವಾಗುವುದು ಅಸಾಧ್ಯ ಎಂದು ತಿಳಿಯುತ್ತದೆ. ಆದ್ದರಿಂದಲೇ ನನ್ನನ್ನು ತಿಳಿಯುವಂತಹುದು ಯಾವುದೂ ಇಲ್ಲ, ನಾನು ಯಾರ ತಿಳುವಳಿಕೆಗೂ ವಿಷಯವಲ್ಲ ಎಂದು ಮಂತ್ರದಲ್ಲಿ ಹೇಳಿದೆ. ಮಂತ್ರದ ಉಪಸಂಹಾರ ಮಾಡುತ್ತಾ ಸಿದ್ಧಾಂತ ವಾಕ್ಯವನ್ನು ಸ್ಪಷ್ಟಪಡಿಸಿದೆ.
ಸೊ ಇಲ್ಲಿ ಪರಮಾತ್ಮ ಅಥವಾ ಆತ್ಮ ಅನ್ನತಕ್ಕಂಥ ಚೈತನ್ಯ ಇದೆಯಲ್ಲ, ಎಲ್ಲದಕ್ಕೂ ಮೂಲವಾಗಿರುವಾಗ, ತನಗೆ ತಾನೇ ಮೂಲವಾಗಿರುವಾಗ, ತಾನೇ ಸ್ವಪ್ರಕಾಶವಾಗಿರುವಾಗ, ಇನ್ನೊಂದು ಯಾವುದೇ ವಸ್ತುವಿನ ತನಗಿಂತ ಬೇರೆ ಅಲ್ಲದ ಯಾವುದೂ ಇಲ್ಲ ಅನ್ನುವುದನ್ನು ಸೃಷ್ಟೀಕರಣ ಕೊಡುತ್ತೆ. ಇದು ಮಹಾವಾಕ್ಯದ ತತ್ವಮಸಿ ಅಂದರೆ ಅದೇ ಅರ್ಥ. ಏಕಂ ಏವಂ ಅದ್ವಯಂ ಬ್ರಹ್ಮನೇಹ ನಾನಾಸ್ತ ಕಿಂಚನ ಅಂದರೆ ಅದೇ ಅರ್ಥ. ಅಂದರೆ ನನ್ನನ್ನು ತಿಳಿದುಕೊಳ್ಳುವುದು ಯಾರಿಗೂ ಆಗುವುದಿಲ್ಲ. ಯಾಕಾಗುವುದಿಲ್ಲ? ತನಗಿಂತ ಬೇರೆಯಾದ ಇನ್ನೊಂದು ಜಗತ್ತಿನಲ್ಲಿ ಇಲ್ಲ. ಅಂದರೆ ತನ್ನನ್ನು ತಾನು ತಿಳಿಯುವುದಕ್ಕೆ, ತಾನೇ ತನ್ನನ್ನು ತಾನು ತಿಳಿಯುವುದಕ್ಕೆ ಬೇರೆ ಯಾವುದರ ಆಧಾರವೂ ಬೇಕಿಲ್ಲ. ಅದಕ್ಕೋಸ್ಕರನೇ ಉದ್ಧರೇತ ಆತ್ಮಾನಾಂ ಆತ್ಮನಂ ಅಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳಿದ್ದಾನೆ. ಅಂದರೆ ನನ್ನನ್ನು ನಾನು ತಿಳಿಯಲು ಬೇಕಾಗಿರುವ ಯಾವುದೇ ಉಪಕರಣಗಳು, ಯಾವುದೇ ವ್ಯಕ್ತಿ ವಸ್ತು ವಿಚಾರಗಳು ಈ ಜಗತ್ತಿನಲ್ಲಿ ಇಲ್ಲ. ಏಕೆಂದರೆ ನನ್ನನ್ನು ನಾನೇ ತಿಳಿಯಬೇಕು, ನನ್ನಿಂದಲೇ ತಿಳಿಯಬೇಕು. ಜ್ಞಾನ, ಜ್ಞಾತೃ, ಜ್ಞೇಯ ಈ ಮೂರರಲ್ಲೂ ನಾನೇ ಇರುವುದು ಅನ್ನುವಾಗ ಬೇರೆ ಇನ್ನೊಂದು ಭಿನ್ನವಾಗಿ ಇದೆ ಅಂತ ನಾವು ಭಾವಿಸುವುದು ಭ್ರಮೆ ಮಾತ್ರ. ಸೊ ಭ್ರಮಾಂಶವಾಗಿರುವ, ಅಪಭ್ರಂಶವಾಗಿರುವ, ಬೇರೆ ಭ್ರಮೆಯಿಂದಲೇ, ಮಾಯೆಯಿಂದಲೇ ಕೂಡಿರ್ತಕ್ಕಂಥ ಜಗತ್ತಿನಲ್ಲಿ ಮಾಯೆಯನ್ನು ದಾಟುವುದಕ್ಕೆ ನಮಗಿರುವ ಬುದ್ಧಿ ಸಾಕು. ಆದರೆ ನಮಗೆ ಪರಮಾನಂದ ಪ್ರಾಪ್ತಿಯಾಗಿರುವ ಆತ್ಮವು ನಾನೇ ಆಗಿದ್ದೇನೆ ಎಂದು ತಿಳಿಯುವುದಕ್ಕೆ ಪರಮಾತ್ಮನ, ಗುರುವಿನ ಅಥವಾ ಈ ಗುರು ಪರಂಪರೆಯ ಅಥವಾ ಈ ಉಪನಿಷತ್ತುಗಳ, ವೇದಗಳ ನಮಗೆ ನಿಜವಾಗಿರತಕ್ಕಂಥ ಆಶೀರ್ವಾದ, ಕೃಪೆ ಬೇಕು. ಅದು ಯಾವಾಗ ಬೇಕು ಅಂದರೆ ನಮ್ಮಲ್ಲಿರುವ ರಾಗ ದ್ವೇಷಗಳನ್ನು ನಾವು ಬಿಟ್ಟಾಗ ಅದಷ್ಟೇ ಪ್ರಾಪ್ತವಾಗುತ್ತದೆ. ಒಳಗಡೆ ಇರುವುದನ್ನು ನಾವು ಕಾಣುತ್ತೇವೆ. ಹಾಗಾಗಿ ನಾವು ಮಾಡಬೇಕಾದದ್ದೇನು? ಪೂರ್ಣವಾಗಿ ನಮ್ಮ ಅಂತಃಕರಣವನ್ನು ನಾವು ಶುದ್ಧೀಕರಣ ಮಾಡಿಕೊಳ್ಳಬೇಕು. ಇದೇ ಈಗಿರತಕ್ಕಂಥ ಇದನ್ನು ನಾವು ಯಾವುದಕ್ಕೋ ವಿಲೀನ ಮಾಡುವ, ಬಿಟ್ಟು ಬಿಡುವ, ಕಟ್ಟಿಕೊಂಡು ಬಿಡುವ ಯಾವ ವಿಚಾರವೂ ಇಲ್ಲಿ ಇಲ್ಲ. ನನ್ನನ್ನು ನಾವು ತಿಳಿಗೊಳಿಸತಕ್ಕಂಥ, ಅಂದರೆ ಯಾವುದೇ ಪದಾರ್ಥವನ್ನು ನಾವು ತಂದರೆ ಪ್ರಾವಿಷನ್ ಸ್ಟೋರಿಂದ ವಿಂಗಡಿಸಿಕೊಳ್ಳುತ್ತೇವೋ ಹಾಗೆ ಮಾಡಿಕೊಳ್ಬೇಕು. ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಇದಕ್ಕೆ ಹೆಸರು. ಸೊ ಆ ವಿವೇಕ ನಮಗೆ ಬಂದಾಗ ಈ ಜಗತ್ತಿನ ಬಗ್ಗೆ ನಮಗೆ ವೈರಾಗ್ಯ ಮೂಡುತ್ತದೆ. ವೈರಾಗ್ಯ ಮೂಡುತ್ತದೆ ಅಂದರೆ ಬಿಟ್ಟುಬಿಡಬೇಕು ಅಂತ ಅಲ್ಲ ಅರ್ಥ. ವೈರಾಗ್ಯ ಮೂಡುವುದು ಎಂದರೆ ಅದರ ಪರಿಪೂರ್ಣವಾದ ಜ್ಞಾನವು ನನಗೆ ಪ್ರಾಪ್ತಿಯಾಗುತ್ತದೆ ನನ್ನ ಕಾರಣದಿಂದಲೇ. ನನ್ನ ಕಾರಣ ಯಾವುದು? ಆತ್ಮ ಕಾರಣದಿಂದಲೇ. ಸೊ ಆತ್ಮ ಕಾರಣದಿಂದಲೇ ಈ ಶುದ್ಧವಾಗಿರುವುದನ್ನು ನಾವು ಅರಿತುಕೊಳ್ಳಬೇಕಾದರೆ ಶುದ್ಧವಾಗಿರುವುದನ್ನು ಆತ್ಮ ಎಂಬುದನ್ನು ನಾವು ಅರಿಯಬೇಕು. ಆತ್ಮವು ನಾನೇ ಆಗಿದ್ದೇನೆ ಅಂತನ್ನುವಾಗ ನನ್ನಿಂದ ಸೃಷ್ಟಿಯಾಗಿದೆ, ನನ್ನಿಂದ ಸ್ಥಿತಿ ಇದೆ, ನನ್ನಿಂದ ಲಯವಾಗುತ್ತದೆ ಅನ್ನುವಾಗ, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಒಂದೇ ಆಗಿರುವಾಗ, ಇವೆಲ್ಲವೂ ಶುಭವಾಗಿರುವಾಗ ಇಲ್ಲಿ ಅಮಂಗಳ ಅನ್ನುವುದು ಇರುವುದಿಲ್ಲ. ಮನುಷ್ಯ ಮಾಡಿಕೊಂಡಿರೋ ಪ್ರಾಕಾರಗಳೆಲ್ಲವೂ ನಮಗೆ ಸಮಾಧಾನ ತಾತ್ಕಾಲಿಕವಾಗಿರುವಂತೆ ಕಾಣುತ್ತದೆ. ಆದರೆ ಈ ಜಗತ್ತಿನಲ್ಲಿ ತಾತ್ಕಾಲಿಕವಾದದ್ದೇ ಸಮಸ್ಯೆ, ಶಾಶ್ವತವಾದ ಸಮಸ್ಯೆ ಯಾವುದೂ ಇರುವುದಿಲ್ಲ. ಹಾಗೆಯೇ ತಾತ್ಕಾಲಿಕವಾದ ಪರಿಹಾರ, ಶಾಶ್ವತವಾದ ಪರಿಹಾರ ಅಂತ ಯಾವುದೂ ಇರುವುದಿಲ್ಲ. ಆದರೆ ಒಂದೇ ಒಂದು ಇರುವುದು ಎಂದರೆ ಶಾಶ್ವತ ಇರುವಾಗಲೇ ಶಾಶ್ವತ ಪರಿಹಾರ ನಮಗೆ ಗೊತ್ತಾಗಬೇಕಾದರೆ ಆತ್ಮಜ್ಞಾನವನ್ನು, ಅಂದರೆ ಧ್ಯಾನ ಯೋಗದ ನಿಷ್ಠೆಯನ್ನು, ಆತ್ಮನಿಷ್ಠೆಯನ್ನು ನಾವು ಬದುಕಿರುವಾಗಲೇ ಸಾಧನೆಯಿಂದ, ಯೋಗದಿಂದ, ಪ್ರತಿಯೊಂದು ಉಪನಿಷತ್ತಿನ ಅನುಸಂಧಾನದಿಂದ, ಪ್ರತಿನಿತ್ಯ ಇದರಲ್ಲೇ ನಾವು ತೊಡಗಿರುವುದರಿಂದ ವ್ಯವಹಾರ ಆಗಾಗ್ಗೆ ಟೈಮ್ ಟು ಟೈಮ್ ಬದಲಾಗ್ತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಆದರೆ ಏನನ್ನು ಮಾಡುತ್ತಿದ್ದರೂ, ಮಾತನಾಡುತ್ತಿದ್ದರೂ, ಆಲೋಚಿಸುತ್ತಿದ್ದರೂ, ಕರ್ಮ ಮಾಡುತ್ತಿದ್ದರೂ ಆತ್ಮಚಿಂತನೆಯಲ್ಲಿ ಮುಳುಗಿರತಕ್ಕಂಥ ಯಾವ ವೇದಾಂತಿ ಇದ್ದಾನೆ, ಯಾವ ಯೋಗಿ ಇದ್ದಾನೆ, ಯಾವ ಕರ್ಮಯೋಗಿ ಇದ್ದಾನೆ, ಯಾವ ಭಕ್ತಯೋಗಿ ಇದ್ದಾನೆ, ಯಾರು ಜ್ಞಾನಯೋಗಿ ಇದ್ದಾನೆ, ಅವನಿಗೆ ಇದು ತನ್ನಷ್ಟಕ್ಕೆ ತಾನು ಪ್ರಾಪ್ತವಾಗುತ್ತದೆ, ತನ್ನಷ್ಟಕ್ಕೆ ತಾನು ಸ್ಪೃಹಿಯಾಗುತ್ತದೆ. ಅದರಿಂದ ಈ ಮೋಹ ಹೋಗದ ಜಗತ್ತಿನ ಬಗ್ಗೆ ಇರುವ ಮೋಹವನ್ನು ಕಳಚಿಕೊಳ್ಳುವುದೇ ನಮ್ಮ ಅಂತಃಕರಣ ಶುದ್ಧಿಗೆ ಇರುವ ಮೂಲವಾಗಿರುವ ಮಾರ್ಗ. ಅಷ್ಟೇನಾ? ಮುಂದಿನ ಸದಾ ಅಹಂ, ನಾನು ಬೆಳಗಬೇಕಾದ ವಿಷಯ ವಸ್ತುವಿಲ್ಲದ ಶುದ್ಧ ಜ್ಞಾನ ಸ್ವರೂಪ, ಚಿದ್ರೂಪ. ಈ ಅದ್ವಿತೀಯನಾದ ಜ್ಞಾನಘನವು ಸರ್ವವ್ಯಾಪಿಯಾಗಿಯೂ ಜ್ಯೋತಿರ್ಮಯವೂ ಆಗಿದೆ. ವಿಕಾರರಹಿತ ಚಿತ್ ಸ್ವರೂಪವೇ ನಾನು ಯಾವಾಗಲೂ ಆಗಿರುತ್ತೇನೆ. ನಾನು ಆತ್ಮ ಚೈತನ್ಯ. ಅನೇಕ ದೇಶ ಪ್ರದೇಶಗಳನ್ನು ಕನಸಿನಲ್ಲಿ ಕಂಡವನು. ಎಚ್ಚರವಾದ ಕೂಡಲೇ ತಾನು ತನ್ನ ಹಾಸಿಗೆ ಬಿಟ್ಟು ಎಲ್ಲಿಯೂ ಹೋಗಿರಲಿಲ್ಲ ಎಂಬ ತಿಳಿವಿಗೆ ಬರುವಂತೆ ಪರಮಾರ್ಥ ಜ್ಞಾನವಾದ ಕೂಡಲೇ ನಾನು ಚಿತ್ ಘನನು, ಯಾವಾಗಲೂ ಆನಂದ ಸ್ವರೂಪನು. ಸಾವು ಎಂಬ ಹೆದರಿಕೆ ನನ್ನ ಮನಸ್ಸಿನ ಇಂದ್ರಜಾಲದ ಮಾಟ ಎಂದು ತಿಳಿಯುವವನು. ನಾನು ಸಕಲ ವಸ್ತುಗಳನ್ನೂ ತಿಳಿಯುವ ಶುದ್ಧ ಜ್ಞಾನ ತತ್ವ, ಪ್ರಜ್ಞಾನ ಘನ. ಒಂದು ಅರ್ಥ ಇಲ್ಲಿ ಭ್ರಾಂತಿ ಕಲ್ಪಿತಂ ಜಗತ್ಕಲಾಶ್ರಯಂ ಸ್ವ ಆಶ್ರಯಂ ಸದಸದ್ವಿಲಕ್ಷಣಂ ಅಂತ ಏನು ವೇಕ ಚೂಡಾಮಣಿ ಶ್ಲೋಕ ಇದೆ, ಅದರ ನೇರವಾಗಿರತಕ್ಕಂಥ ವ್ಯಾಖ್ಯಾನ ಇದು.
ಅಂದರೆ ನಮ್ಮ ಭ್ರಾಂತಿ ಅಂದರೆ ಕನಸಿನಂತೆ ಕಾಣುವ ಈ ದೃಶ್ಯ, ಈ ಸಂಸಾರ, ಜಗತ್ತು, ವ್ಯಕ್ತಿಗಳು, ಸಂಬಂಧಗಳು ಎಲ್ಲವೂ ನಿಚ್ಚಳವಾಗಿ ನಮಗೆ ಕಾಣ್ತಾ ಇದ್ದಾರೆ. ನಿಚ್ಚಳವಾಗಿ ಕಾಣುತ್ತಿರುವುದೇ ನಮಗೆ ಜ್ಞಾನ ಬರಲಿ ಅಂತ ಕಾರಣದಿಂದ. ಇದು ಬೇರೆ ಪ್ರಾಣಿಗಳಿಗೆ ಅಥವಾ ಬೇರೆಯವರಿಗಿಲ್ಲ, ಇದು ಮನುಷ್ಯನಿಗೆ ಮಾತ್ರ ಇರುವುದು. ಅದೇ ನಾವು ಮಾಡ್ತಾ ಮಾಡ್ತಾ ನೋಡ್ತಾ ಇದೆಲ್ಲವೂ ಕನಸಿನಂತೆ ಅಂತ ಕೊನೆಗೊಂದಿಸಿ ಇದು ಕನಸಿನಂತೆ ಅಲ್ಲ, ಕನಸೇ ಇದು ಅಂತ ದೃಢವಾಗುತ್ತೆ. ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ. ಜಗತ್ತಿನ ಕಲೆ ಹೇಗಿದೆ, ಚಿತ್ರ ವಿಚಿತ್ರವಾಗಿದೆ, ಸುಂದರವಾಗಿದೆ, ಎಲ್ಲವೂ ನಮ್ಮನ್ನು ಆಕರ್ಷಣೆಯಿಂದ ಸೆಳೆಯುತ್ತದೆ. ಆ ರೀತಿ ಜಗತ್ತು ಇದೆ. ಅದರಿಂದ ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ. ಸ್ವ ಆಶ್ರಯಂ ಸದಾ ಅಂದರೆ ನನ್ನನ್ನು ನಾನು ನೋಡಿಕೊಂಡಾಗ ನನಗೆ ನಾನೇ ಆಶ್ರಯವಾಗಿರೋದು ಕಾಣುತ್ತೆ. ನನ್ನ ಒಳಗಡೆ ಇರತಕ್ಕಂಥದ್ದು ಯಾವುದಿದೆ ಅದು ಭಯಮುಕ್ತವಾದಾಗ ಅಂದರೆ ಅಭಯವಾದಾಗ ನನಗೆ ನಿಜವಾಗಲೂ ನನ್ನ ಆತ್ಮದರ್ಶನವಾಗುತ್ತೆ, ಸಾಕ್ಷಾತ್ಕಾರವಾಗುತ್ತೆ. ಅದನ್ನೇ ನಾವು ಸದ್ಯೋಮುಕ್ತಿ, ಜೀವನ್ಮುಕ್ತಿ, ಬದುಕಿರುವಾಗಲೇ ಮುಕ್ತಿಯ ಆನಂದದ ಪ್ರಮಾಣ ನಮಗೆ ಸಿಗುತ್ತದೆ ಅನ್ನುವುದು ಇದರ ಮೂಲ ಲಕ್ಷಣ. ಅಂದರೆ ಈ ಎರಡು ಮಂತ್ರಗಳನ್ನು ಪದೇ ಪದೇ ಈ ಉಪನಿಷತ್ತಿನ ವಾಕ್ಯಗಳಲ್ಲಿ ನೋಡ್ತಾ ಇದ್ದರೆ ಇದು ಬೇರೆ ಬೇರೆ ರೀತಿಯ ಪ್ರಕಾರದಲ್ಲಿ, ಬೇರೆ ಬೇರೆ ಪ್ರಮಾಣದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಒಂದೇ ಭಾವ ಇರುತ್ತೆ. ಆದರೆ ಬೇರೆ ಬೇರೆ ವಾಚಾರ್ಥಗಳನ್ನು ಕೊಡುವ ಉಪನಿಷತ್ ವಾಕ್ಯಗಳು ನಮಗೆ ಬೇರೆ ಬೇರೆ ಉಪನಿಷತ್ನಲ್ಲಿ ಕಂಡು ಬರುತ್ತದೆ ಅನ್ನುವುದು ಇವತ್ತಿನ ಪಾಠ. ಅಲ್ಲಿಂದ ನಾನು ಇವತ್ತು ಈ ಮಂತ್ರವನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿಗೆ ಈ 2 ಮಂತ್ರಗಳು ಮುಗಿಯುತ್ತೆ. ಇನ್ನು ಮುಕ್ಕಿರೋದು 4 ಅಲ್ವಾ? ಇನ್ನು 5 ಮಂತ್ರಗಳು ಮುಕ್ಕಿದೆ. ಅದರ ಮುಂದಿನ ವಾರದಿಂದ ನೋಡೋಣ ಅಂತ ಹೇಳಿ ನಾನು ಇವತ್ತು ಮಂಗಳಾಚರಣೆಯನ್ನು ಮಾಡ್ತೇನೆ. ಆಮೇಲೆ ಎಲ್ಲರೂ ನೀವು ಆಡಿಯೋಗೆ ಬರ್ಬೋದು.